ಜಾತ್ರೆಗೆ ಬಂದಾಳ ಕಂಬರ ಹುಡುಗನ ನೋಡಿ ಕಣ್ಣ ಹೊಡಿತಾಳ ಕಂಬರ ಹುಡುಗನ ನೋಡಿ ಕಣ್ಣ ಹೊಡಿತಾಳ ಹುಡುಗರ ಕಳಿತಾಳ ಹುಡುಗರ ಕಳಿತಾಳ ಅಶೋಕ ಮಾವ ನಂಬರ್ ಕೊಟ್ಟ ಬಸ್ತಿ ನೋಡಿ ಬರೋಣ ಸೌಟಾಗಿ ಪಟ್ಟಾಳ ಸಿಕ್ಕಿ ಬರೋಣ ಸೌಟಾಗಿ ಹುಡುಗ ಮೇಲೆ ನಿಂತಾಗ ಕಲ್ಲ ನೋಡಿದ ಬಿಡುದಿಲ್ಲ ಹುಡುಗನ ಮೇಲೆ ನಿಂತಾಗ ಕಲ್ಲ ನೋಡಿದ ಬಿಡುದಿಲ್ಲ ಭಕ್ತನ ನೋಡ
ಜೈ ಜೈ ಇಬ್ಬರು ಹಂಗ ಮೈ ಮೇಲೆ ಬರಾಕತ್ತಿಯಲ್ಲ ಯಾಕ ಇದ್ರಿಗೆ ಕೊಡ ಹೊತ್ತು ಬರೋ ಬಾದಾಮಿ ಬಾಲಿ ಕಾಣಿಲ್ಲ ಕಣ್ಣಿಗೆ ರಂಪಾಪುರ ಮಠದ ಆನೆ ಬಂದಂಗ ಹಣ ಯಾಕಲಿ ಅದೇನೋ ಅಂತಾರಲ್ಲ ಅದೇನೋ ಅಂತಾರಲ್ಲ ಆ ಮಡಿಕೆ ಕಾಳಿಗೆ ಮೆಳಿಕೆ ಬಾಳಂತ ಉಳ್ಳಾಗಡ್ಡಿಗೆ ಪದರ ಬಾಳಂತ ಉಳ್ಳಾಗಡ್ಡಿಗೆ ಪದರ ಬಾಳಂತ ಮಡಿಕೆ ಕಾಳಿಗೆ ಬೆಳಕೆ ಬಾಳಂತ ಹಾಲಿಗೆ ಉಕ್ಕ ಬಾಳಂತ ಬೆನ್ನಿಗೆ ಬೆಕ್ಕ ಬಾಳಂತ ಇಂತ ಹರೇಕ ಬಂದು ಹುಡುಗಾರಿ ಸಾಕ ಅಲ್ರಿ ಈಕೇನಾಗ ಬರಲ್ಲ ಅಂತ ಹಾಳ ನನ್ನ ಬೇಯಾಕತ್ತಿಲ್ಲ ಹುಡುಗಿ ನನ್ನ ಬೇಯಾಕತ್ತಿಲ್ಲ ಹಿಂಗಾಡಿ ಸೆಟ್ ಬರಬಾರ್ದು ಅಂತಂದ್ರ ನನ್ನ ಚೆನ್ನದ ಅಡಿ ಲೂಸ್ ಮಾಡ್ಯ ಜಿಗದ್ನಿ ಅಂದ್ರ ನಿನ್ನ ಮೈಯಾಗಿನ ಜಡ್ಡ ಸುಂದ್ರೆ ಬಾರಾಮಿ ಗುಡ್ಡ ಸೇರ್ಬೇಕು ಅಂತ ನೆನಪಿಟ್ಕೋ ಅವಳಲ್ಲ ಚೊಣ್ಣದ ಲಾಡಿ ಗಿಡಿ ಅಂತ ಮಾತಾಡಿದ ಮಗನ ಅಲ್ಲಿಟ್ಟು ಸೀಳು ಹೊಡಬಿಟ್ ನಾನು ಯಾರು ಹುಲಿಗೆ ಒಂದು ಪ್ಯಾನದೀನಿ ರೇ ನನ್ ಯಾರಂತ ತಿಳಿದಿ ನೀನು ಈ ಊರಾಗ ಎಮ್ಮೆಲೆ ಕೈ ಕೆಳ ಕೆಲಸ ಮಾಡ್ತಾನಲ್ಲ ಕಾರ್ಕನ್ನೆ ಅವನ ಮಗಳು ಚಂದ್ರಿ ಅಂದ್ರ ಅದು ನಾನ ಬರೀ ಕಾರ್ಕೂನ ಮಗಳಾಗಿ ಇಟ್ಟು ಕಾರವಾರಗೇರಿ ಮಾಡ್ತಿಯಲ್ಲ ನಾ ಯಾರು ಗೊತ್ತ ನಿನಗ ಮತ್ತೆ ಅಂತ ಮಹಾನು ಬಾಬಾ ಯಾರೋ ತಂದಿ ಅಲೋ ಅಣ್ಣ ಯಾರ ನೀ ಅನ್ನ ಅನ್ಬೇಡ್ಲಿ ಅನ್ನ ಅಂತ ಲೂಸ್ ಮಾಡ್ಬೇಡ ಚಡ್ಡಿ ಮತ್ತೇನಂದೆ ಏನಂದೆ ಮಾಮ ಯಾರು ನೀನು ಇವ್ರ ಗಂಟೆಗಚ್ಚಿ ಹಾಕೋದ ಗಂಟೆಗೆ 2 ಎಕರೆ ರೆಂಟೆ ಹೊಡೆದ ಗಂಡು ಕಿರಾಡಿ ಅಂತ ಕೊಟ್ಟಾರ ನಮ್ಮ ಆರೇನು ಧನ್ಯಾರ ಅದೆಲ್ಲ ಹೋಗಿರೋ ಚಂದ್ರಿ ಏನ್ ಹೆಣ್ಣಾಳನ ಇವಳಗಣ ತಿಂಡಿ ಬಸ್ಸನ ಅದನ್ರು ಕಣ್ಣ ಇವ್ರ ಕಣ್ಣಿಗೆ ಇವ್ರ ಕಣ್ಣ ಯಪ್ಪ ನಾನು ಹೆಂಗ್ಸಾರಿ ನನಗೂ ಗೊತ್ತಾತ್ಲಿ ನನಗೂ ಗೊತ್ತಾತ ಏನ್ ಗೊತ್ತಾತು ಏನ್ ನೋಡಿ ಗೊತ್ತಾತು 2 ಜೋತ್ ಬಿದ್ದಾವಲ್ಲ ಅವ್ನು ನೋಡಿ ಗೊತ್ತಾತ ನನ್ನ 2 ಜೋತ್ ಬಿದ್ದಾವಲ್ಲ ಅವ್ನು ನೋಡಿ ಗೊತ್ತಾತ ಏನು ಜೋತ್ ಬಿದ್ದಿದ್ದು ಅವನ ಚಂದ್ರಿ ಅವ ನೀನು 2 ಕಿವ್ಯಾನ್ ಜುಕ್ಕಿ ಅದೆಲ್ಲ ಹೋಗ್ಬಿಡು ಚಂದ್ರಿ ನಮ್ಮ ಅತ್ತೆ ಸ್ವಲ್ಪ ಕೆಲಸ ಐತೆ 100 ರೂಪಾಯಿ ಕೊಡ್ತಾನೆ ಬರ್ತೇನೆ ಮತ್ತ ಹೌದಲ್ಲ ಅಂಡ ಗಚ್ಚಿ ಮಂಡ ಮೀಸಿ ಗಂಡ 100 ರೂಪಾಯಿ ಕೊಡತ್ಲೆ ನೀ ಕರ್ದಲ್ಲ ಬರಾಕ ನಮ್ಮ ಆ ಲಿಸ್ಟಿಗೆ ಸೇರಿದವ ಅಂತ ಮಾಡಿ ಹಂಗಲ್ಲ ನಾ ಕರೆದಿದ್ದು ಹೊತ್ತರ ಹೊಲಕ ನೀ ಬೇರೆ ತಿಳ್ಕೊಂಡ್ರೆ ನಾ ಏನ್ ಮಾಡಿ ನಮ್ಮ ಸಮಟಿಗೆ ಕೇಳ ಅಂತ ಹುಡುಗಲ್ಲ ಸಿರಾಜ್ ಮನೆ ಮಾವನ ಕೇಳು ಬೆಕ್ಕಲ್ಲಾರ 4 ಮಂದಿ ಯಾರನ್ನ ಕೇಳ ಅಂತವಲ್ಲೇ ಸುಂದ್ರಿನ ಅಂತವಲ್ಲ ಎದ ಕರ್ದಿ ಅದನ್ನ ಹೇಳು ಕತ್ತಿ ಹೊಲ ಕಳೆತ್ರಿ ಯಾಕ 100 ರೂಪಾಯಿ ಕೊಡ್ತೇನು ಅಯ್ಯೋ ಕಳೆ ತೆಗಿಯಾಕನ ಅಷ್ಟು ಹುಲ್ಲು ಬೆಳ ಮಟ್ಟ ನೀ ದಪ್ಪ ಹಾಕೊಂಡ್ ಮಕ್ಕೊಂಡಿದ್ದೆ ನಮ್ಮ ಇಸ್ಮಾಯಿಲ್ ರಹಮಾನ್ ಮಾವ ಹೊಸ ಗಾಡಿ ತಂದಾಣ 7 ಲಕ್ಷ ಕೊಟ್ಟ ಅದನ್ನ ಹತ್ತಿ ನಿಂತು ಹರಿಗಿನ ಒಟ್ಟೆ ಹೋದ್ರು ಜೇಕ ಕೇಳಿಲ್ಲ ಅದಕ್ಕೆ 90 ಹೊಡೆದ ಇಬ್ರು ಕೂಡ ಮಕ್ಕೊಂಡು ಬಿಟ್ಟು ಅದು ಏನಾಗಿತ್ತು ದೇವ್ರಿಗೆ ಗೊತ್ತಲ್ಲ ಅಂದ್ರೇನು ಈಗ ನಾ ಕಳೆ ತೆಗಿಯಕ್ ಬರ್ಬೇಕಲ್ಲ ಅವಾಗ ನೀನ ಹೋಗು ನಿನ್ನಂಗ ನಾ ಸಾಲಿ ಕಲಿಲಾರ್ದ ಮಡ್ಡು ಗುಡಿ ಅಲ್ಲ ಇಲ್ಲಿ ಕೇಳಿಲ್ಲ 4ನೇ ಕ್ಲಾಸ್ ಇಡೀ ನಂಬರ್ 1 ರ್ಯಾಂಕ್ ಬಂದನ್ನ ಕೂಡ ನಾ ಸಾಲಿ ಕಲಿಯಾಕ ಇದಕ್ಕ ಕಳೆ ತೆಗಿಯಕ್ ಬರ್ಬೇಕ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯವಿಲ್ಲ ಯಾಕೆ ನೀವು ಮನುಷ್ಯರು ಹುಟ್ಟಿಲ್ಲನ ಅಲ್ಲ ಶಾಲೆ ಕಲ್ತಾರಿಗೆ ಇದೊಂದು ಗತ್ ಸಿಕ್ಬಿಟ್ಟತೆ ಒಂದು ಹೊಂಡ ಗಾಡಿ ತಗೊಂಡ ಹಿಂದ್ ಹುಡುಗಿಯರು ಕರ್ಕೊಂಡ ಪಿಕ್ಚರ್ ಹೋಗ್ತಾರ ಇತ್ತಿತ್ತಾಗಂತೂ ಆ ಚೆಲುವಿನ ಚಿತ್ರ ಬಂದು ನಮ್ಮ ಕರ್ನಾಟಕ ಚಿತ್ತಾರನ ಬದಲಿ ಮಾಡತ್ ನೋಡ್ರು ಕರ್ನಾಟಕ ಚಿತ್ತಾರನ ಬದಲಿ ಮಾಡತ್ ನೋಡ ಯಾವ ಸಿನಿಮಾ ಅದು ಅದ ನಾನು ಸುಂದರಿ ಅದ ಚೆಲುವಿನ ಚಿತ್ರಿ ಚಿತ್ರ ನಿಮ್ಮ ಅಪ್ಪನ ಛಾತ್ರೆ ಅದ ನಾ ನಿಮ್ಮ ಅಪ್ಪನ ಛಾತ್ರೆ ಅದ ಯಾಕ ನಿನಗ್ ಸಾಲಿ ಕಲಿಬೇಕನ್ನೋದು ಅದು ಚೆಲುವಿನ ಛಾತ್ರೆ ಅಲ್ಲ ಅಪ್ಪ ಚೆಲುವಿನ ಚಿತ್ತಾರ ಹೋಗು ಎತ್ತಾರ ಚೆಲುವೆ ನಾನು ಚೆಲುವಿನ ಚಿತ್ತಾರ ಅನ್ನಕ್ ಹೋಗಿ ಒಂದು ಸ್ವಲ್ಪ ನಾನು ಕಲ್ತಿಲ್ಲ ಅದಕ್ಕೆ ಚೆಲುವಿನ ಚಿತ್ರ ಯಾವ ಛಾತ್ರ ಅದ ಯಾಕೆ ಆಗೋಲಕ್ಕ ಅಪ್ಪಯ್ಯ ಹೇಳ ಗುಂತಿ ಅಪ್ಪಯ್ಯ ಹೇಳು ಮುದ್ದು ಅಪ್ಪಾಜಿ ಅಪ್ಪಾಜಿ ಅನ್ಬಾರ್ದು ಡೌನ್ ಮಾಡ್ಬೇಡ ಒಮ್ಮಿಗೆ ಯಾರು ಓದ್ದ ನೀ ಯಾಕೆ ಸಾಲಿ ಕಲಿಯಿಲ್ಲ ಅದೊಂದು ದೊಡ್ಡ ಕತ್ತಿನ ಐತ್ರಿ ಹೇಳ್ತೇನ್ರಿ ಕೇಳಿ ಹೇಳ ನಮ್ಮ ಓನ್ಯಾಗ ಶಾಲಿ ಹುಡುಗರು ಕಲಿಯಾಕ ಹೋಯ್ತು ನಮ್ಮ ಅಪ್ಪ ಬಾಯಿ ಬಂದಂಗ ಬೇರೆ ಶಾಲಿ ಕಳಿಸಿದ ಟೀಚರ್ ಏನ್ ಅನ್ಬೇಕು ಗೊತ್ತೈತನ ಇವತ್ತು ಅಜ್ಞಾನದ ಬಗ್ಗೆ ಪಾಠ ಮಾಡೋದೈತಿ ಅದಕ್ಕೆ ಅಂಗಿ ಬಿ ಚೇರ್ದಿಂದ್ರಿ ಅಂತಂದ್ರು ಅಜ್ಞಾನದ ಪಾಠ ಅಲ್ಲ ಅದು ವಿಜ್ಞಾನ ಪಾಠ ನಾನು ಅದೇ ಅಂದೆಪ್ಪ ನೀನ್ ಬೇರೆ ತಿಳ್ಕೊಂಡ್ರ ನಾನು ಒಳ್ಳೆ ಟೀಚರ್ ಅಂದೆ ಚೀಟರ್ ಅಲ್ವಾ ಅದು ಟೀಚರ್ ನಾ ಹೋಗ್ಲಿಲ್ಲ ಹೇಳ ಹಂಗ ಹೋದ್ರೆ ಹಂಗಪ್ಪಾಜಿ ಅಲ್ರಿ ಟೀಚರ ನಾವು ಅಜ್ಞಾನದ ಬಗ್ಗೆ ಪಾಠ ಮಾಡ್ಕೊಂಡು ನಾವು ಅರಿವಿ ಬಿಚ್ಚೋದಕ್ಕೂ ನೀವು ಅರಿವಿ ಬಿಚ್ಚೋದಕ್ಕೂ ಏನು ಸಂಬಂಧ ನಾಳೆ ಮಾನವನ ದೇಹದ ಬಗ್ಗೆ ಪರ್ಯಾಗ
ಪರಿಸರದಾಗ ಅನುಕೂಲ ಆಕತಿ ಅದಕ್ಕೆ ಹೇಳಕ್ಕೆ ಹೌದ್ ಮತ್ತ ಅಕ್ಕಿನೂ ನೀನು ಒಳ್ಳೇದಕ್ಕ ಹೇಳಲ್ಲ ಮತ್ತೆ ನೀ ಅದಕ್ಕೇನಂದಿ ನಾ ಏನಾನಿಗೆ ಗೊತ್ತೈತಿ ಸುಂದ್ರಿ ನಾ ಏನಾಗ ಗೊತ್ತೈತಿ ಅಲ್ರಿ ಟೀಚರ್ ಮಾಳೆ ಮಾನವನ ದೇಹದ ಬಗ್ಗೆ ಕೇಳಿದ್ರೆ ಬರೀತ ಬಿಡ್ರಿ ಆದ್ರೆ ಹೆಣ್ಣಿನ ದೇಹದ ಬಗ್ಗೆ ಕೇಳಿದ್ರೆ ಹೆಂಗ್ ಬರಿಬೇಕ್ರಿ ನಿಮ್ಮೂನು ಸ್ವಲ್ಪ ಅರಿವಿ ಬಿಚ್ಚ್ರಿ ಅಂತಂದ್ಯಾ ನಿನ್ನ ಮುಂದೆ ಹೇಳ್ತಲ್ಲ ನನ್ನ ಸುಕುಮಾರಿ ಸೋಲು ತಗೊಂಡು ಬೆನ್ನ ಹತ್ತಿದ್ಲ ಅವತ್ತಿನಿಂದ್ರ ಇವತ್ತಿನವರೆಗೂ ಸಾಲಿಗುಡಿ ಮಟ್ಲೇನ ಹತ್ತಿರ್ಲೇ ನೋಣ ನೀ ಹೇಳೋ ಮಾತು ನೋಡಿದ್ರ ಆ ಟೀಚರ್ ನಾ ಯಾಕೆ ಸುಂದ್ರಿ ಯಾಕ ನೀನು ಅರಿವಿ ಬಿಚ್ಚಬೇಕಂತ ಮಾಡಿದ್ದೇನೆ ನನ್ನ ಸುಂದರಿ ಅರಿವಿ ಬಿಚ್ಚಬೇಕಂತ ಮಾಡಿದ್ದೇನ ಎಲ್ಲ ಓಡಿ ಬಂದು ಅಪ್ಕೊಂಡ್ ಬಿಡ್ತಿದ್ದೆ ಸರಿ ಅವಸರ ಮಾಡ್ಬಿಡ ನೀ ಅವಸರ ನನಗೂ ತಡ್ಕೊಳಕಾಗಲ್ತಿ ನೀ ಹೇಳೋ ಮಾತ ನೋಡಿದ್ರ ನನ್ನ ಹೃದಯ ಒಂಥರ ವಿಲ 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 ಮಾತಾಡಕತ್ತೈತಿ ಯಾಕೆ ಬಡ್ಕೋತಿ ಇನ್ನು ಜುಲೈ ಮುಂದೈತಿ ಈಗ ಒದ್ದಾಡಕತ್ತೆ ಯಾಕೆ ನನ್ನ ಸುಂದರಿ ಯಾಕೆ ಒದ್ದಾಡಕತ್ತೆ ಅದ್ ಯಾಕಂತ ನೀನ ನನ್ನ ಹೃದಯದ ಮೇಲೆ ಕೈ ಇಟ್ಟು ನೋಡ್ಬೋದು ನೀ ನನ್ನ ಹೃದಯದ ಮೇಲೆ ಇಡ ನನ್ನ ಸುಂದರಿ ನೀ ನನ್ನ ಹೃದಯದ ಮೇಲೆ ಇಡ ಎಲ್ಲಿ ಇರ್ತತಿ ಸೌಂಡ್ ಹಾಟ್ ರೈತಿಲ್ಲ ಹಾಟ್ ಐತಿ ಈಚೆ ಕಡೆ ನೋಡಿ ಅಲ್ಲಿ ಆಚೆ ಕಡೆ ನೋಡಿ ಎರಡು ಕಡೆ ನೋಡಿ ಸಿಗೋದಿಲ್ಲ ಕಂಬಾರನ ಹಾಟ್ ಇದೆ ಎಲ್ಲಿ ಸಿಗತ್ತ ಅನ್ನೋದು ನಮ್ಮ ಊರಾಗ ಗೊತ್ತಾಗಿಲ್ಲ ನೀನು ಸಿಂಗಲ್ ಸೀಟ್ ಅದೆಲ್ಲ ಅದಕ್ಕೆ ಗೊತ್ತಾಗ ಸಿಂಗಲ್ ಇದ್ರು ಡಬಲ್ ಹೊಡ್ತಿದ್ದ ಮತ್ತೆ ಮಾಮ ಹೊಡಿ ಏ ಶಕ್ಯ ಒಂದು ಯಬಸ ಬಿಡು ಯಬಸ भर लगे तुझे तारी करुण तू जमती पर पाकरा आजाद की तुला दिन बार है हर दिन कार है समर माधु ರಗಡ ಮಾಡಿ ನೀರಕ್ಕ ಬಂಗಾರ ಸುನ ಮಾಡೋಳು ಹೈಪಾಯ್ಲೆ ಚೋರ ರಗಡ ಮಾಡಿ ನೀರಕ್ಕ ಬಂಗಾರ ರಗಡ ಮಾಡಿ ನೀರಕ್ಕ
ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಕರ್ನಾಟಕದ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರಬೇಕಂತ ಹೇಳಿ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನನ್ನಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ಅಂತ ದೇವರು ಯಾವುದಾದರೂ ಒಂದು ರೂಪದೊಳಗ ಹುಟ್ಟಿ ಬರುತ್ತಾನಂತೆ. ಆದರೆ ಇದು ಕಲಿಯುಗ, ತಲೆರೋರ ಕಲಿಯುಗ, ತಲೆ ತಗೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ ಅಂದಾಗ ಆ ದೇವರು ಹುಟ್ಟಿ ಬರುವುದಂದ್ರೇನು? ನಮ್ಮಂತ ಕಾಳಧನಿಕರನ ಮಟ್ಟ ಹಾಕುವುದಂದ್ರೇನು? ಸಾಧನೆ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಿಮ್ಮ ಮನೆ ಮುಂದಿಟ್ಕೊಂಡು ಭವತಿ ಭಿಕ್ಷಾ ಅಂತೇಳಿ ಭಿಕ್ಷಾ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡುವ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಇಲ್ಲ ಸಲ್ಲದ ಕತೆ ಕಟ್ತೇವೆ, ತಿನ್ನಾಕ ಕಂಡ ಕೊಡ್ತೇವೆ, ಕುಡಿಯಾಕ ಹೆಂಡ ಕೊಡ್ತೇವೆ. ಓ ಪ್ರಸಂಗ ಬಿದ್ರ ಮಗ್ಗಲ್ಲ ಮಕ್ಕೋಳ ಹಣ್ಣು ಸಂಗರ ಮಾಡಿ ಹೋಗಿರ್ತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಕೂರ್ತೇವೆ, ಕೂರಿಸ್ಕೊಳ್ಳಾಕವೆ. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ. ಅದು ಪಕ್ಕದಲ್ಲಿ ಅವನಿಗೆ ಹೇಳಲ್ಲ. ಹೇಳಿರು ತಿಳ್ಕೊಳ್ಳೋ ಗುಣ ನಾವು ಮೇಲಿರಲ್ಲ. ಯಾಕಂದ್ರೆ ಎಲ್ಲರೂ ಬ್ಯೂಜಿ. ನಮ್ಮ ಸಾಬರಿನ ನಮ್ಗೆ ಹೆಚ್ಚಾಗೈತಿ, ಊರದಲ್ಲಿ ತೊಳಿನ್ರಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ಕೂ ನಮ್ಮಂತವ್ರು ಬಿಡೋದು ಇಲ್ಲ. ಆಫ್ಟರ್ ಆಲ್ ಒಬ್ಬ ಪಾನ್ ಸಾಪ್ ಹಾಕ್ದವನು ಬೆಳಕಾದ್ರಲ್ಲಿ ಇಲ್ಲಿ 100 ಇದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಈ ಚುನಾವಣೆ ಬಂದಾಗ ಇದೇ ಮುಸುಡಿ ನಂಬ್ಕೊಂಡು ಹೋಟಿಗೆ 500,000 ಹಂಚಿದನಲ್ಲ, ಹೆಂಗ್ ತೆಗಿದರ್ಪ, ಹೆಂಗ್ ತೆಗಿದೆ? ಭೂಮಿ ಮೇಲೆ ಒಂದು ಬೀಜ ಬಿತ್ತಿರೋ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ. ಸರ್ಕಾರಿ ಶಾಲಿ ಮಾಡಿಕೊಡ್ರಿ, ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟ ರೋಡ್ ಮಾಡಿಸ್ಕೊಡ್ರಿ ಅಂದ್ರ ಹಿಂದ್ ಬಿದ್ರು ಗೋಕ್ಯಾರ ನಿಮ್ಮಪ್ಪ ಮುತ್ತಾನ. ಬಂಡವಾಳ ಹಾಕಿದೇವಿ, ತಕ್ಕೋಬೇಕು ಅಷ್ಟ. ಇವನು ಹೂ ಅಂದರೆ ಪ್ರೇಮಿ, ಹೂ ಅಂದರೆ ಸುನಾಮಿ. ಒಮ್ಮೆ ಸುನಾಮಿ ಅಪ್ಪರಿಸಿ ಕೊಬ್ಬರಿದರ ಎದುರಾಳಿ ಯಾರ ಇರಲಿ, ಹೆಡಕ ನನ್ನ ಪಾದದ ಕೆಳಗೆ ಬೀಳಾಕದೆ. चलते हैं उसको आग कहते हैं, बुझ जाता है तो उसको राख कहते हैं. लेकिन ये एमएलए रंगेगौड़ा निकला तो अंदर वो डान 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 कहते हैं. नाना ನಾನು ಗೌಡ ರಂಗೇಗೌಡ. ಈ ಎಮ್ಎಲ್ಎ ರಂಗೇಗೌಡನ ಹೆಸರು ಸುತ್ತು 75 ಹಳ್ಳಿಗಳಲ್ಲಿ ಬಾನತ್ತರವಾಗಿ ಪ್ರಜ್ವಲಿಸುತ್ತಿದೆ. ಈ ಊರಿನಲ್ಲಿ ನಾನು ಯಾರಾದರ ಮೇಲೆ ಕೋಪ ಮಾಡಿದ್ದೇನೆಂದು ಅವರಿಗೆ ಗೊತ್ತಾದರೆ ಮರುಕ್ಷಣವೇ ನೇಣು ಬಿಗಿದುಕೊಂಡು ಸುಡುಗಾರವನ್ನು ಸೇರಿಕೊಳ್ಳುತ್ತಾನೆ. ಏಕೆ ಗೊತ್ತಾ? ಈ ರಂಗಾದ ರಂಗೇಗೌಡನ ರಣರಂಗದಲ್ಲಿ ಎದೆಗೊಟ್ಟು ನೆತ್ತು ನನ್ನ ಜೊತೆ ಯುದ್ಧ ಮಾಡುವ ಗಂಡು ಈ ಹಳ್ಳಿಯಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟುವುದು ಇಲ್ಲ. ರಾಜೀವ
ಈ ಯಮರಾಜನನ್ನು ಎದುರು ಹಾಕಿಕೊಂಡು ಅದೆಷ್ಟು ದಿವಸ ಬದುಕುತ್ತೀಯೋ ಬದುಕು ಮಗನೇ. ಬದುಕಿದ ನಿನ್ನ ಬಾಳಿಗೆ ಮುಳ್ಳಿನ ಬೇಲಿ ಹಾಕಿ ನಿನಗೆ ನನ್ನ ಕಾದಿ ದರ್ಪವನ್ನು ಅರ್ಪಣೆ ಮಾಡದಿದ್ದರೆ ನನ್ನ ಹೆಸರು MLA ಚಕ್ರವರ್ತಿ ರಂಗೇಗೌಡನೇ ಅಲ್ಲ ಮಗನೇ. दिल दिया दिलदार समाज कर मगारे एक चुट्टा कोरला कोणतावरा गौड्रा गौड्रा ಏಕೆ ಪರ್ಜಂತಿ ಏನಾಯಿತು? ಅದರಿ ಗೌಡ್ರ ಅದ ಅದೃಷ್ಟ ನಮ್ಮನ್ನು ಹೊಡಕೊಂಡು ನಮ್ಮ ಮನೆ ಬಾಗಿಲಿಗೆ ಬಂದಾಚ. ಪರ್ಜಂತಿ ಅದೇನು ಹೇಳುತ್ತಿರುವೆ ನೇರವಾಗಿ ಹೇಳು. ಹೀಗೆ ಸುತ್ತಿ ಬಳಸಿ ಮಾತನಾಡಿದರೆ ನನಗೆ ಹೇಗೆ ತಿಳಿಯಬೇಕು? ಅದರಿ ಗೌಡ್ರ ಅದ ಅಂತಲ್ರಿ PRD ಅನ್ನೋ ಕಂಪ್ನಿ ರೀ ನಮ್ಮ ಊರಿಗೆ ಬಂದತ್ತಂತ್ರಿ ಗೌಡ್ರ. ನಮ್ಮ ಊರಿಗೆ ಬಂದತ್ತಂತ ಅದ್ರಾಗ ಬೇರೆ 300 ಎಕರೆ ಜಮೀನು ಕೇಳತ್ತಾರ ಗೌಡ್ರ. 300 ಎಕರೆ ಜಮೀನು ಕೇಳತ್ತಾರ. ನಮ್ಮ ಊರಾಗ ಇರೋದ 1.5 ಎಕರೆ. ಅವ್ರಿಗೆ 300 ಎಕರೆ ನಾವೆಲ್ಲಿದ್ ಕೊಡ್ರಿ ಗೌಡ್ರ. ನಾವೆಲ್ಲಿದ್ ಕೊಡಿದ್ರ ಏನು PRD ಕಂಪನಿ ನಮ್ಮ ಊರಿಗೆ ಬಂದಿದ್ಯಾ? ಅವರನ್ನು ಕರೆದುಕೊಂಡು ಬರಬೇಕಿತ್ತು ಪರ್ಜಂತಿ. ಅಷ್ಟು ತಿಳಿದ್ರಂತ ಮಾಡ್ಯಾರೇನ್ರಿ ಪಿಂಜಾರ್ ಗುಡ್ಡ ಕಾಕಾಗ. ನೀವ್ ಹೆಂಗಂತಾರ ಅನ್ನೋದು ಗೊತ್ತಾಗೆ ಅವ್ರನ್ನ ಕರ್ಕೊಂಬಂದೇನ್ರಿ ಗೌಡ್ರ. ಕರಿತೇನ್ರಿ ಸಾಹೇಬ್ರ ಸಾಹೇಬ್ರ ಮೇರಾ ಗೌಡ್ರ ಬುಲಾರೆ ಜಲ್ದಿ ಆವ್. ನಮಸ್ಕಾರ MLA ಸಾಹೇಬ್ರೆ. ನಮಸ್ಕಾರ, ಬನ್ನಿ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ನಾನು PRD ಕಂಪನಿಯಿಂದ ಬಂದಿದ್ದೇನೆ. ನಿಮ್ಮೂರಿನಲ್ಲಿ ನೀಲನಕ್ಷ ತೆಗೆದು ನೋಡಿದಾಗ ನಮ್ಮ ಕಂಪನಿಗೆ ಇದೇ ಸೂಕ್ತವಾದ ಜಾಗ ಎಂದು ತಿಳಿದು ನಿಮ್ಮಲ್ಲಿಗೆ ಬಂದಿದ್ದೇನೆ. ಏಕೆ ಹೇಮಂತ್, ಏನಾಯಿತು? ನಾವು ಫ್ಯಾಕ್ಟರಿ ಮಾಡಬೇಕೆಂದಿರುವ ಜಾಗದಲ್ಲಿ ನಿಮ್ಮೂರಿನ ರೈತರ ಜಮೀನುಗಳಿವೆ. ಆದರೆ ನಿನ್ನೆ ನಮ್ಮ ಜೊತೆ ಒಬ್ಬ ರೈತ ಬಂದು ನಮ್ಮ ಜೊತೆ ಜಗಳ ಮಾಡಿ ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡುವುದಿಲ್ಲ ಎಂದು ಹೇಳಿ ನಮ್ಮ ಜೊತೆ ಜಗಳ ಮಾಡಿ, ಅದಕ್ಕಾಗಿ ನಿಮ್ಮ ಹತ್ತಿರ ಬಂದಿದ್ದೇನೆ. ಪರ್ಜಂತಿ, ಅವನು ಇವರ ಜೊತೆ ಜಗಳ ಮಾಡಿದವನು ನನ್ನ ಮಗನಿಗೆ ಎಷ್ಟು ಮೇಟಿರಬೇಕು? ಯಾರವನು? ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳು ತೈವನ, ಮುಂಬೈ ಸಾಹೇಬನ, ಇಲ್ಲ ಮಂಗಳೂರು ಪಟ್ನನ? ಅವನನ್ನು ಒತ್ತು ಎಳೆದುಕೊಂಡು ಬರಬೇಕಿತ್ತು ಪರ್ಜಂತಿ. Linda, tu just tell me what the slack to kilim pumla. Mano chuku, lohakwe, udah kasa, mina pizra, nukwe, min bahatte, seratrama maismati trim sai. In not the choke to the truck like a sweat. Crash, ಮತ್ತಿನ್ಯಾರ್ಬವ ಈ ಊರಿನಲ್ಲಿ ಸಕ್ಕಿನಿಂದ ಬೆರೆತಿರುವ ಬಡ ಕಣ್ಣಿ ರಾಜೀವಪ್ಪನ ತಮ್ಮ ಮೈಲಾರಿ. ಏನು ಆ ರಾಜೀವಪ್ಪನ ತಮ್ಮ ಮೈಲಾರಿನ? ಎಲ್ಲ ಮಗನೇ ಮೈಲಾರಿ, ನಿನಗೆ ಎಷ್ಟು ಸೊಕ್ಕು ಬಂದಿತ್ತ? ನಿನ್ನ ಸೊಕ್ಕನ್ನು ಹೇಗೆ ಕಕ್ಕಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಳಿಂಗ, ಲೇ ಕಾಳಿಂಗ,
ಹೆಂಗ ಬಂದೇ ಬರ್ತಾನೆ. ನಾ ಕರ್ಣ ತೋರಿದ್ರೆ ಬುಣದಿ, ಕತ್ತಿ ಹಿಡಿದ್ರೆ ಸಮಾಧಿ. ಹೇಳಿ ಗೌಡ್ರಿ, ಯಾಕೆ ಕರೆದಿದ್ದು? ಕಾಳಿಂಗ, ಆ ರಾಜೀವಪ್ಪನ ಮನೆಗೆ ಹೋಗಿ ಅವನ ತಮ್ಮ ಮೈಲಾರಿಯನ್ನು ಕರೆದುಕೊಂಡು ಬಾ. ಅಕಸ್ಮಾತ್ ಒಂದು ವೇಳೆ ಬರಲಿಲ್ಲ ಅಂದ್ರ ಆ ಮಗನ್ನ ಕೈಯ ಕಾಲ ಕೈ ತಲೆ ಮೇಲೆ ಹೊತ್ಕೊಂಡು ಬಾರ್ಲಿ. ಕಾಳಿಂಗ ಹೊತ್ಕೊಂಡು ಬಾ. ಗೌಡ್ರೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಬಂದರೆ ಸರಿ, ಇಲ್ಲದಿದ್ದರೆ ಅವನ ರುಂಡವನ್ನು ಕತ್ತರಿಸಿ ತಂದು ನಿಮ್ಮ ಪಾದದಡಿಗೆ ಹಾಕುವೆ ದನಿ. ಬರುತ್ತೇನೆ. ನೋಡಿ ಮಿಸ್ಟರ್ ಹೇಮಂತ್, ನನ್ನ ಹೆಸರು ಹೇಮಂತ್ ಅಂತ. ನೋಡಿ ಮಿಸ್ಟರ್ ಹೇಮಂತ್, ನಾವು ಮನಸ್ಸು ಮಾಡಿದ್ರೆ ಆ 300 ಎಕರೆ ಆಸ್ತಿನ ನಿಮ್ಮ ಹೆಸರಿಗೆ ಮಾಡಿ ಕೊಡುತ್ತೇವೆ. ಆದರೆ ಅದರಿಂದ ಬರುವ ಲಾಭವಾದ್ರೂ ಏನು ನಮಗೆ? ನೋಡಿ ಸರ್, ಈ 300 ಎಕರೆ ಹೊಲವನ್ನು ನಮಗೆ ಭೂ ಸ್ವಾಧೀನ ಮಾಡಿ ಕೊಟ್ಟರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ಅದರಲ್ಲಿ ಅದೇ ರೈತರಿಗೆ ಎಕರೆಗೆ 10 ಲಕ್ಷ ಅಂತ ಖರೀದಿ ಮಾಡಿಸಿ ಕೊಡಬೇಕು. ನಮ್ಮ ಸಾಹೇಬ್ರಿ ಇವ್ರ ಅಲ್ಲೇ ಕುಡಿ ಇರ್ತಾರ. ನಾವು ನೋಡ್ರಿ ಸಾಹೇಬ್ರ, ನೀವು ಇದ್ರ ಬಗ್ಗೆ ತಲೆ ಕೆಡ್ಸೋಳಕ್ ಹೋಗ್ಬಾರ್ರಿ. ತಲೆ ಕೆಡ್ಸೋಳಕ್ ಹೋಗ್ಬಾರ್ರಿ. ಯಾಕಂದ್ರ ನಮ್ಮ ಗೌಡ್ರು ಇದಕ್ಕೆ ಮನಸ್ಸು ಮಾಡಿರ ಅಂದ್ರ ಹೆಣ್ಣು ಮಕ್ಕಳಿದ್ದವ್ರನ್ನ ರಂಡಿ ಉಂಡಿನೂ ಮಾಡ್ತಾರು, ರಂಡಿ ಮುಂದಿದ್ದ ಮಕ್ಕಳ ಹೆಣ್ಣು ಮಕ್ಕಳ ಮುತ್ತೈದು ಮಾಡ್ತಾರ. ಯಾಕಂದ್ರ ಮೊನ್ನೆ ಮಗುನ ತಾಯಿನ ಇಬ್ಬರನ್ನು ಕೂಡಿ ಹಚ್ಚಿ ಬಿಡ್ತಾರ. ಹಚ್ಚಿ ಬಿಡ್ತಾರ. ಬಾಯಿ ಪರ್ಜಂತಿ, ಇನ್ನೇನು ಹೇಳಿ ಮರ್ಯಾದೆ ತೆಗಿಬಾಡಲಿ ಪರ್ಜಂತಿ. ಹೇಗಾದ್ರೂ ಮಾಡಿ ಈ ಕಾರ್ಯವನ್ನು ನೆರವೇರಿಸಬೇಕು. ಒಂದು ವೇಳೆ ಈ ಕಾರ್ಯದಲ್ಲಿ ಯಾವನಾದ್ರೂ ಅಡ್ಡೈಸಿ ಬಂದರೆ ಅವನ ದೇಹವನ್ನು ಅಡ್ಡಗೊಟ್ಟಾಗಿ ಸೀಳಿ ಭೂ ಸ್ವಾಧೀನ ಮಾಡುವಕ್ಕಿಂತ ಮೊದಲು ಅವನ ಸಮಾಧಿಯನ್ನೇ ಮಾಡಿಬಿಡುತ್ತೇನೆ ಬಾವ. ಗೌಡ್ರಿ, ನೀವು ಹೇಳಿದ ಹಾಗೆ ಈ ಮೈಲಾರಿಯನ್ನು ಕರೆ ತಂದಿದ್ದೇನೆ. ಅದೇನಂತ ವಿಚಾರಿಸಿ. ನಮಸ್ಕಾರ ಮಾಡುತ್ತೇನೆ ಶಾಸಕರಿಗೆ. ಬಾ ಮೈಲಾರಿ ಬಾ, ಇಲ್ಲಿಯ ತನಕ ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಹೇಳಿ ಗೌಡ್ರೆ, ಅದೇನಂತ? ನೋಡು ಮೈಲಾರಿ, ನನಗೆ ಸುತ್ತಿ ಬಳಸಿ ಮಾತನಾಡಿ ಅಭ್ಯಾಸವಿಲ್ಲ. ಈ ವಿಷಯ ನಿನಗೆ ಮೊದಲೇ ಗೊತ್ತಿದೆ. ಅದಕ್ಕೋಸ್ಕರ ನೇರವಾಗಿ ಹೇಳುತ್ತೇನೆ, ಕೇಳು. ಅದೇನಂತ ಹೇಳಿ ಗೌಡ್ರೆ. ನೋಡು ಮೈಲಾರಿ, ನಿಮ್ದು ಅಂತ ಇರೋದು 4 ಎಕರೆ ಜಮೀನು. ಅದೇ ಜಮೀನಿನಲ್ಲಿ ಎಷ್ಟು ವರ್ಷ ಕಷ್ಟಪಟ್ಟ ದುಡಿದರೂ ಸರಿಯಾದ ಬೆಳೆ ಕೈಗೆ ಸಿಗುತ್ತಿಲ್ಲ. ಇದೇ ರೀತಿ ಎಷ್ಟು ವರ್ಷ ಅಂತ ಕಷ್ಟಪಡುತ್ತೀರಾ? ಅದಕ್ಕೆ ನಿಮ್ಮ ಹೊಲವನ್ನು ಫ್ಯಾಕ್ಟರಿ ಕಟ್ಟಲು ಕೊಟ್ಟರೆ ಕೈ ತುಂಬ ಹಣವನ್ನು ಸಂಪಾದನೆ ಮಾಡಬಹುದು. ಅದೇ ರೀತಿ ಹೊಲ ಮಾರಿದ ಎಲ್ಲ ರೈತರಿಗೂ ಇದೇ ಕಂಪನಿಯಲ್ಲಿ ಕೆಲಸ ಕೊಡುತ್ತಾರೆ. ಅದರಂತೆ 1 ಎಕರೆಗೆ 10 ಲಕ್ಷದಂತ ಹಣ ಕೊಡಿಸುತ್ತೇನೆ. ಬೇಕಾದ್ರೆ ಇದಕ್ಕೆ ನಾನು ಜವಾಬ್ದಾರಿ. ಏನಂತೀಯ? ನೋಡಿ ಗೌಡ್ರೆ, ನಾವಂತೂ ಬಡವರು ನಿಜ. ಅಂತದ್ರಲ್ಲಿ ನೀವು ನಮ್ಮ ಮೇಲೆ ಮನಸ್ಸು ಮಾಡಿದರೆ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ ತಾನೆ. ಅಯ್ಯೋ, ನಮ್ಮ ಗೌಡ್ರು ಮನಸ್ಸಂದ್ರೆ ಏನಂತ ಮಾಡಿಪ್ಪ ತಮ್ಮ, ಏನಂತ ಮಾಡಿ? ಮೊಸೌತಿ ಅಜ್ಜ ಇದ್ದಂಗ್ರಿ, ಮೊಸೌತಿ ಅಜ್ಜ ಇದ್ದಂಗ. ಹಾಲು ಇದ್ದಂಗ್ರಿ ಅಪ್ಪ, ಹಾಲು ಇದ್ದಂಗ. ಹಾಲಿನಾಗರ ಹಾಕ್ರಿ, ನೀರಿನಾಗರ ಹಾಕ್ರಿ, ಬ್ಯಾಡದ್ರ ಮಜ್ಜಿಗೆಗರ ಹಾಕ್ರಿ, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೈತ್ರಿ. ಹೊಂದ್ಕೊಂಡು ಹೋಗ್ತೈತಿ.
ಗೌಡ್ರೆ, ನಾನು ಕಷ್ಟದಲ್ಲಿ ಸಾಲ ಕಲಿತರು ಕೆಲಸವೂ ಸಿಗಲಿಲ್ಲ. ಹೊಲದಲ್ಲಿ ಕೆಲಸ ಮಾಡಬೇಕೆಂದರೆ ಅದು ಆಗುತ್ತಿಲ್ಲ. ನೀವು ಹೇಳಿದ ಪ್ರಕಾರ ಪ್ರತಿ 1 ಎಕರೆಗೆ 10 ಲಕ್ಷದಂತೆ ಹೊಲ ಮಾರುತ್ತೇವೆ. ಆದ್ರಂತ ಯಾಕ ಅರ್ಧಾಕ್ ನಿಲ್ಲಿಸ್ತು ನನ್ನ ಗುಡ್ಡದ ಮೈಲಾರಲಿಂಗ? ಸುಮ್ಮನೆ ನಮ್ಮ ಗೌಡ್ರು ಹೇಳ್ದಂಗ ಹೊಲ ಕೊಟ್ಟು ಬಿಡ್ರು ಅಪ್ಪ, ಹೊಲ ಕೊಟ್ಟು ಬಿಡ್ರು. ಗೌಡ್ರೆ, ನೀವು ಬೆಲೆ ಕಟ್ಟಿದ ಪ್ರಕಾರ ಪ್ರತಿ 1 ಎಕರೆಗೆ 4 ಎಕರೆಗೆ 40 ಲಕ್ಷವಾಗುತ್ತದೆ. ಅದಕ್ಕೆ 10 ಲಕ್ಷ ಸೇರಿಸಿ ನಿಮಗೆ 50 ಲಕ್ಷ ಹಣವನ್ನು ಕೊಡುತ್ತೇನೆ. ನಿಮ್ಮ ಆಸ್ತಿಯನ್ನು ನನಗೆ ಮಾರಿಬಿಡು. ಮೂರ್ತಿಗಳೆಲ್ಲ ಚಿತ್ ಮೇಲಾಗಿ ಮಲಗಿರುವಾಗ ಜಗತ್ತಿಗೊಬ್ಬ ಬೇಡ ಭಿಕಾರಿ ನನ್ನ ಮಗ ನೀನು. ಈ ರಂಗೇಗೌಡರ ಚಿತ್ ಕೆಡಿಸ್ತಾ ಇದೆಯಾ ಅಂದ್ರೆ ಸುಂದಿರಾಗ ನನ್ನ ತಲೆ ಕೆಟ್ಟಿದೆಯೇನೋ. ಬೆನ್ನ ಹಿಂದೆ 2 ಅಣ್ಣ ತಮ್ಮ ಅದಾರ ಅಂತೇಳಿ ಬಾಳ ಹಾರಾಡಕ್ ಹೋಗಬೇಡ. ಹಾರಾಡ್ದವ್ರೆಲ್ಲ ದೂರಾಡ್ಕೊಂಡು ನನ್ನ ಪಾರ ಬಿದ್ದೋಗ್ಯಾರ. ಅಂತದರ ಒಳಗ ಈ MLA ರಂಗೇಗೌಡನ ಜಮೀನು ಖರೀದಿ ಮಾಡುವಷ್ಟು ಸೊಕ್ಕು ಬಂದಿತ್ತ ಮಗನೇ ನಿನಗ. ಮತ್ತೆ ಈ ಬಡ ರೈತರ ಜಮೀನಿನ ಮೇಲೆ ಕಣ್ಣು ಹಾಕಲು ಮಗನೇ ನಿನಗೆ ಎಷ್ಟು ಸಕ್ಕು ಬಂದಿರಬೇಕಲ್ಲೇ? ತಲತಲಾಂತರದಿಂದ ಬಂದ ಈ ಆಸ್ತಿಯನ್ನು ಪಾಂಚು ಹಾಕಿ ಹೊಡೆಯಲು ನೋಡುತ್ತಿರುವೆಯಲ್ಲ ಮಗನೇ, ಎತ್ತಲೇ ಧೈರ್ಯ. ಓಯ್ ಮೈಲಾರಿ, ಸುಮ್ಮನೆ ನಮ್ಮ ದನಿಯ ಮಾತಿಗೆ ಒಪ್ಪಿಕೊಂಡು ಹೊರಟು ಹೋದರೆ ಸಾರಿ. ಇಲ್ಲದಿದ್ದರೆ ಈತ ಒಂದು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಜೋಕೆ ಪ್ರಾಣ ಕಳೆದುಕೊಳ್ಳಲು ನಾನೇನು ನಿಮ್ಮ ಅಪ್ಪನ ಆಸ್ತಿ ತಿಂದು ಬದುಕಿದವನಲ್ಲ. ಇಡೀ ನಮ್ಮ ತಾಲೂಕಿಗೆ ಪ್ರಗತಿಪರ ರೈತರೆನಿಸಿಕೊಂಡ ರೈತನ ಮಗ ನಾನು. ನಿಮ್ಮ ಹಾಗೆ ಗಾಳಿ ತೊಟ್ಟು ಕದಿಮನಲ್ಲ. ಓಯ್ ಮೈಲಾರಿ, ಬಿತ್ತಿದ್ರೆ ಬೀಜ ಬೆಳೆ ಬರುತ್ತೆ. ನಾನು ಕೂತಿದ್ರೆ ಮಗನೇ ಬೀಜ ಬಾಯಿಗೆ ಬರುತ್ತೆ. ಯಾಕಸ್ಥಿತ ಒಬ್ಬ ಮಾಮೂಲಿ ರೈತನಾಗಿ ಈ ತಾಲೂಕಿಗೆ ಹೆಸರು ಮಾಡಿರುವ ನಿನಗೆ ಇಡಿ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿನ ಅಕೌಂಟ್ಗೆ ಹಾಕ್ತಿರಾರ ನಾವು. ಅಷ್ಟೇ ಏಕೆ, ನಿನ್ನ ಹೆಂಡತಿಗೆ ಫ್ರೀ, ನನ್ನ ಹೆಂಡತಿಗೆ ಫ್ರೀ, ಅವನ ಹೆಂಡತಿಗೆ ಫ್ರೀ, ಇವನ ಹೆಂಡತಿಗೆ ಫ್ರೀ ಅಂತ ಬಸ್ಸಲ್ಲಿ ಉಚಿತ ಪ್ರಯಾಣ ಕೊಟ್ಟು ಸರ್ಕಾರ ನಡೆಸ್ತಾರ ನಾವು. ಕಣಕ್ ಜಯಂತಿ ಮಾಡಿದಾರ ನಾವು, ಟಿಪ್ಪು ಜಯಂತಿ ಮಾಡಿದಾರ ನಾವು, ಕಿತ್ತೂರು ರಾಣಿ ಜಯಮ್ಮನ ಜಯಂತಿ ಮಾಡಿದಾರ ನಾವು. ಅಷ್ಟೇ ನಿಮ್ಮಂತ ಬಡ ಅಧಿಕಾರಿ ನನ್ನ ಮಕ್ಕಳಿಗೆ ಅನ್ನ ಹಾಕುವ ಅನ್ನದಾತರು ನಾವು. ನಮಗಿನ್ನೆಸ್ತಿರಬೇಡ. ಅನ್ನ ಹಾಕುವ ಅನ್ನದಾತರು ನೀವಲ್ಲೇ ಕವಿ. ಅದೇ ಅನ್ನ ಹಾಕುವವರ ಮನೆಗೆ ಅನ್ನ ಹಾಕುವ ಕವಿ ನನ್ನ ಮಕ್ಕಳು ನೀವು. ನಿಮ್ಮಂತ ನೆಲ ಇಲ್ಲದ ನಾಯಿಗಳಿಗೆ ಹೊಟ್ಟೆ ತುಂಬ ಹಿಟ್ಟಾಕಿ ಸಾಕಿದವರು ನಮ್ಮಂತ ರೈತರೆನ್ನುವುದು ಮರಿಬೇಡ, ನೆನಪಿನಲ್ಲಿಟ್ಟುಕೋ. ಸೊಕ್ಕಿನ ಪುಣ್ಯ ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡುವಷ್ಟು ಸೊಕ್ಕು ಬಂದಿತ್ತ ನಿನಗೆ. ಈ ರಾಜಕೀಯ ರಂಗದಲ್ಲಿ ನನ್ನ ಹೆಸರು ಕೇಳಿದರೆ ಸಾಕು, ಈ ಸರ್ಕಾರವೇ ಕಡಗಡಗಿನರಿಗೆ ಹೋಗುತ್ತದೆ. ಅಂಥದರಲ್ಲಿ ನೀನು ನನ್ನ ಸರಿಸಮ ನಿಂತು ಮಾತನಾಡುವಷ್ಟು ದೊಡ್ಡವನಾಗಿ ಬಿಟ್ಟ ದೇವರ್ಷಿ ನನ್ನ ಮಗನೇ. ಅಲ್ಲೇ ತಮ್ಮ, ನಮ್ಮ ಗೌಡ್ರ ಮನೆಗೆ ಬಂದ ಇಷ್ಟೆಲ್ಲ ಸೊಕ್ಕಿನಿಂದ ಮಾತಾಡಕತ್ತಿ ಅಂದ್ರ ಮಗನ, ಮುಂದೆ ನನ್ನ ಜೀವನ ಭಾಳ ಕಷ್ಟ ಆಕತ್ ನೋಡ್ಲಿ ತಮ್ಮ, ಭಾಳ ಕಷ್ಟ ಆಕತ್ ನೋಡ. ಅಲ್ಲೇ ತಮ್ಮ, ಸುಕ್ಕುದ ಗೂದಿಯಾಗ ದಪ್ಪನ ಯಾಕೆ ಚುಂಚ್ಕೋತಿ? ಸುಮ್ಮನೆ ನಮ್ಮ ಗೌಡ್ರ ಮಾಹಿತಿ ಒಪ್ಕೊಂಡ ಹೊಲ ಪಟ್ಟು ಬಂಗಾರ ಅಂತ ಜೀವ ಉಳಿಸ್ಕೊಂಡು ಮನಿ ಸೇರ್ಲಿ ಯಪ್ಪ, ಮನಿ ಸೇರ್ಲಿ.
ಮುಗಿತಾರೆ. ಅಂತದ್ರಾಗ ನಿನ್ನ ಸುಮ್ಮನೆ ಬರ್ತೇವನ. ಮಗರೇ, ನಿಮ್ಮ ಹೊಲವನ್ನು ಹೇಗೆ ಖರೀದಿ ಮಾಡಬೇಕೆಂದು ನಮ್ಮ ದನಿಗಳಿಗೆ ಚೆನ್ನಾಗಿ ಗೊತ್ತು. ಅವರು ಕೋಪಗೊಂಡು ನನಗೆ ಅಪ್ಪಣೆ ಕೊಡುವಷ್ಟರಲ್ಲಿ ನೀನು ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಈ ನನ್ನ ಹಸಿದುಕೊಂಡ ನನ್ನ ಕೊಡಲಿಗೆ ರಕ್ತದ ಆವನ ತೋರಿಸಬೇಕಾಗುತ್ತದೆ. ಅಚ್ಚರವಲೇ ಮಗನೇ. ನೀನು ಕರೆದಾಗಲೆಲ್ಲ ಬಾ ಅಂದಾಗ ಬರೋದಕ್ಕೆ, ಹೋಗು ಅಂದಾಗ ಹೋಗುವುದಕ್ಕೆ ನಿನ್ನ ಗೌಡ ಸಾಕಿದ ನಾಯಿಯನ್ನು ತಿಳಿದಿರುವೆ. ಆಮೇಲೆ ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕೆ ನೇರವಾಗಿ ಹೇಳ್ತಾನೆ, ಕೇಳುವ ಮಗನೇ. ಇಲ್ಲಿ ಮಿಸ್ಟರ್ ಅಧಿಕಾರಿ, ಯಾವುದೇ ಕಾರಣಕ್ಕೂ ಈ ನಮ್ಮೂರ ರೈತರ ಜಮೀನವನ್ನು ನಿನ್ನ ವಶಕ್ಕೆ ಬಿಟ್ಟು ಕೊಡಲಾರೆವು. ಬಂದದವರಿಗೆ ಸುಂಕವಿಲ್ಲವೆಂದು ತಿಳಿದು ಮಗನೇ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಮಗನ ಇದೇ ಮಣ್ಣಲ್ಲಿ ಮಣ್ಣಾಗಿ ಹುಗಿದು ಬಿಟ್ಟರು ಮಗನ. ಎಚ್ಚರ. Hey, useless farmer, why can't you struggle about and land? Go to money farm now. You, Mr. Officer, mind your language, stupid and useless fellow. ರೈತರ ಎಂದಾಕ್ಷಣ ಅವರಿಗೆ ಇಂಗ್ಲಿಷ್ ಬರೋದಿಲ್ಲ ಎಂದು ತಿಳಿದುಕೊಂಡಿರುವುದು ಅದು ನಿನ್ನ ಮುಟ್ಟಾಳತನ. ಈ ನಮ್ಮ ಭಾರತ ದೇಶಕ್ಕೆ ಪ್ರಪ್ರಥಮವಾಗಿ ಶಿಕ್ಷಣವನ್ನು ತಂದು ಕೊಟ್ಟದ್ದು 1835ರಲ್ಲಿ 4ನೇ ಕಾಲ ಎನ್ನುವರು. ಅದು ನನಗೆ ಚೆನ್ನಾಗಿ ಗೊತ್ತು ಮಗನೇ. ಇರಬಹುದು, ಆದರೆ ಇಂದಿನ ಯುಗದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷಿಗೆ ಹೆಚ್ಚು ಬೆಲೆ ಕೊಡ್ತಾರಲ್ಲ, ಅದು ನಿನಗೆ ಗೊತ್ತಾ? ಅಧಿಕಾರಿ, ಆಡಕ್ಕೆ ಕೋಟಿ ಭಾಷೆ ಇದ್ದರೂ ಮಾತನಾಡಕ್ಕೆ ಒಂದೇ ಭಾಷೆ, ಅದು ಈ ನಮ್ಮ ಮಣ್ಣಿನ ಕನ್ನಡ ಭಾಷೆ. ನಮ್ಮ ಕನ್ನಡ ನಾಡಿಗಾಗಿ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ಕುವೆಂಪು, ದ.ರಾ ಬೇಂದ್ರೆ, ಮುನ್ಸಿ ವೆಂಕಟೇಶ ಅಯ್ಯಂಗಾರ್ ಇಂಥ ಹಲವಾರು ವ್ಯಕ್ತಿಗಳು ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿದೆಯಾ ಮಗನೇ? ಮೊದಲು ಕನ್ನಡ ಪ್ರೀತಿಸುವುದನ್ನು ಕಲಿತುಕೋ, ಆಮೇಲೆ ನನಗೆ ವೀರ ಕನ್ನಡಿಗವೆಂದು ಬೆಲೆ ಕೊಡುತ್ತಾರೆ. ಲೇ ವೀರ ಕನ್ನಡಿಗರ ಮರಿಮಮ್ಮಗನೇ, ನಿನ್ನನ್ನು ಇಲ್ಲಿ ಭಾಷೆ ಬಗ್ಗೆ ಭಾಷಣ ಮಾಡಲು ಕರೆಸಿಲ್ಲ. ಸುಮ್ಮನೆ ನಿಮ್ಮ ಹೊಲವನ್ನು ಕೊಡುವುದಕ್ಕೆ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಈ ನನ್ನ ರಾಜಕೀಯ ಕೈವಾಡದಿಂದ ನಿನ್ನ ಜಮೀನನ್ನು ಖರೀದಿ ಮಾಡಿ ಅದೇ ಜಾಗದಲ್ಲಿ ಕಾರ್ಖಾನೆ ನಿರ್ಮಿಸದಿದ್ದರೆ ನನ್ನ ಹೆಸರು ಎಂದೆಲ್ಲ ಚಕ್ರವರ್ತಿ ರಂಗೇಗೌಡನೇ ಅಲ್ಲ ಮಗನೇ. ರಂಗೇಗೌಡ, ಹೋಗುವ ಮುನ್ನಲ್ಲಿ ಒಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೋ ಮಗನ ಬರುಮಟ್ಟನು. ಈ ಗಾಳಿ ಬಟ್ಟೆ ತೊಟ್ಟು ಪರ ಹೆಣ್ಣಿನ ಮೇಲೆ ದೌರ್ಜನ್ಯವನ್ನು ಮಾಡಿದ್ದೆ, ಆದರೆ ನಿನಗೆ ಯೋಗಿ ಎನ್ನುತ್ತಾರೆ ಮಗನ. ಅದೇ ನಿನಗೆ ಓಟು ಕೊಟ್ಟ ಪ್ರಜೆಗಳಿಗೆ ನಿನ್ನ ಸ್ವ ಇಚ್ಛೆಯಿಂದ ಸಹಾಯ ಮಾಡಿದ್ದೆ, ಆದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ.
गाय घास खाता है, पीने के लिए दूध देता है, सांप दूध देता है, लेकिन जहर उगलता है। ले ಮೈಲಾರಿ, ಈ ರಂಗೆ ಗೌಡನ ಮುಂದೆ ತಲೆ ತಗ್ಗಿಸಿ ಬಂದರ ಸಿಹಿಯಾದ ಹಾಲನ್ನು ಕೊಡಬಲ್ಲ. ಒಂದು ವೇಳೆ ಎದೆ ಉಪ್ಪಿಸಿ ಬಂದರೆ ವಿಷ ಸರ್ಪದ ಹಾಗೆ ವಿಷವನ್ನು ಕಕ್ಕಬಲ್ಲ ಈ ರಂಗೇಗೌಡ. ಪ್ರಳಯ, ಈ ಪ್ರಳಯಾಂತಕನ ಪವಾಡ ಪರಶಿವನಿಗೂ ಸಿಕ್ಕಿಲ್ಲ ಅಂದಾಗ ನಿನ್ನಂತ ನರಕುಣ್ಣಿಗೆ ಹೇಗೆ ತಿಳಿಯಬೇಕು ಮೈಲಾರಿ? ನಿನ್ನ ಪಾಪದ ಕೊಳ ತುಂಬಿ ತಿಳುಕುತ್ತದೆ ಎಂದು ಈ ರೀತಿ ಬೋರ್ಕರಿತೀವಿ ಮಗನೇ. ಇದು ಅಂತ್ಯ ಅಲ್ಲ, ಆರಂಭದ ಮಹಾಯುದ್ಧ. ಈ ಯುದ್ಧದಲ್ಲಿ ಗೆದ್ದು ಅದೇಗೆ ಬದುಕುತ್ತೀಯೋ ಬದುಕು. ಆ ಬಲರಾಮ್, ಇವನ ಬೆಳೆದ ಕಬ್ಬಿನ ಬೆಳೆಯನ್ನು ನಮ್ಮ ಫ್ಯಾಕ್ಟ್ರಿಗೆ ತಂದರೆ ಅವನು ವಾಪಸ್ ಕಳಿಸಿಬಿಡು. ಮುಂದೆ ಎಲ್ಲಿ ಮಾರಿಕೊಳ್ಳುತ್ತಾನೆ ಮಾರಿಕೊಳ್ಳಲಿ. ಆ ಷಂಡ ರೈತ ಬರ್ಜಂತಿ ಅದರಿ ಯಪ್ಪ, ಕಿತ್ತೂರು ಆಯ್ಬ್ಯಾಗ ಮೀಟಿಂಗ್ ಐತ್ರಿ ಹೋಗಿ ಬರೋಣ ಇರಲಿಲ್ಲ. ಆಯ್ತು, ನಡೆ ಹೋಗೋಣ. ಯಪ್ಪ ಬರ್ರಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ಚೇ ಸಾಕಾಗೋಗೈತ್ರಿ ನಮಗ. ಅಲ್ರಿ, ಮುಂಜಾನೆಯಾಗಿ ಹೇಳುದು ಅಷ್ಟ ತಡ, ಹಚ್ಚಿ ಬಿಡ್ತಾರ ಹೊಂದಿಡೋದ ಲೈನ್. ನಂದು ಕ್ಯಾತ್ ನಿಂದು ಬಡಿ, ನಂದು ಕ್ಯಾತ್ ನಿಂದು ಬಡಿ. ನಮಗ ಮದ್ವಿ ಟೆನ್ಷನ್ ರೀ, ಮದ್ವಿ ಟೆನ್ಷನ್. ಅದರಾಗ ನಾವು ಎಲ್ಲಿ ನೋಡೋದು, ಯಾವ ಹುಡುಗಿ ನೋಡೋದು, ಹೆಂಗ ಮಾಡೋದು, ಯಾರನ್ನ ಹಿಡಿದು ಆ ವಿಚಾರದಾಗಿರ್ತವೆ. ಅವ್ರು ನೋಡಿದ್ರ ನಂದು ಕೆತ್ತ ಬಾ, ನಿಂದ ಬಡಿ ಬಾ, ನಂದು ಕೆತ್ತ ಬಾ, ಬಡಿ ಬಾ. ನಾವು ಆ ಟೆನ್ಷನ್ದಾಗ ಯಾರದು ಎಲ್ಲಿ ಕೆತ್ತೇವೋ, ಯಾರದು ಎಲ್ಲಿ ಬಡ್ದೇವೋ ನಮಗ ಗೊತ್ತಿಲ್ಲ. ಹಿಂಗ ಆದ್ರ ನಾವ್ ಈ ಊರಾಗ ಮದ್ವಿ ಆಗುದು ಯಾವಾಗ, ಮಕ್ಕಳನ್ನ ಮಾಡುದು ಯಾವಾಗ ಅಂತಾನೆ. ಒಂದು ಮುಂಜಾನಾಗಿಂದ ಬಂದ್ರು ಬರೀ ಉದ್ರಿನ ಕೆತ್ತಿಸ್ಕೊಂಡು ಹೋಗಾರ್ರಿ. ಹಿಂಗ ಉದ್ರಿ ಕೆತ್ತಿದ್ರೆ ನಮ್ಮ ಮದ್ವೆ ಆಗೋದು ಯಾಕ? ಅದಕ್ಕಾಗಿ ಈ ಕೆಲಸ ಬಿಟ್ಟ ಬ್ಯಾರೆ ಕೆಲಸ ಮಾಡಿದ್ರ ಅಂತ ಅಂದ್ಕೊಂಡ್ರಿ. ಯಾರಿಗ್ ಬೇಕಾಗಿದ್ರಿ ಇದು ಬೆಳ್ ಬೆಳ್ತಾನ ನಿದ್ದಿಗಡೆ ಕೆಲಸ. ಜೋಡಿ
ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮುಖ ತರುವೆ ಮುನಿಗಲು ನಾನು ಮುನಿಯುವೆ ನೀನು ಮರೆಯುವೆ ಜಗವನ್ನೇ ಅವ ಎಂತ ಚಂದ ನಗು ನಗುತ್ತಾ ನಾ ಹಾಡ್ತಂಗೆ ಕೇಳಿದೆ ಏನ ತಳ ತಳ ಹೊಳಿತ ಬಗಲ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಮನಸ್ಸಾತ ನಿನ್ನ ಮ್ಯಾಗೆ ಗೋವಾಕ್ ಹೋಗುದು ಯಾವಾಗೆ ನನ್ನ ಕೂಡೋಣ ಕೂಡಿಕೊಂಡು ಮಾತಾಡೋಣ ಜುಮ್ಮನ ಜುಮ್ ಜಗಡಕ ಜುಮ್ ಕಾಟುಂ ಬಕಡಾ ಚೆಟ್ಟುಂ ಜಗಡಕ ತಾಡಿ ಗುಲಾಬಿ ತಾಡಿ ಬಂ 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 ಪಟಡೆ ಚಟ್ಟಿ ಪೂ ನಕ್ಕತ್ತೇರ ಚಾದತ್ತು ಯವ್ವ ಈ ಮಂದಿ ಎಲ್ಲ ನೋಡಿ ನಂದೇನು ಹೇಳ್ಬಾರ್ದು ನೀನೇ ಎಬ್ಸೋದು ಮನ್ಯಾಗಾದ್ರೂ ಸುಮ್ಮನೆ ಹೇಳ್ತಿತ್ತು ಏನ್ ಮಾಡೋದು ಅಯ್ಯೋ ಏನ್ಲೇ ಬೇವದು ಅಲ್ಲ ಸರ ಓ ಹಿರಿಯರ ಹೇಳು ಬಂದಲ್ಲಿ ಏನಿದೆ ಯಾಕ ಚಂದ್ರಿ ಬಡಿಗಿ ತಡಿ ಅವಸರ ಮಾಡ್ಬೇಡ ಇನ್ನು ಮುಂದೆ ಐತದ ತಡಿ ಅವಸರ ಮಾಡ್ಬೇಡ ನೀ ಎಲ್ಲಿ ಹೋದ್ರು ಅಲ್ಲಿಗೆ ತಂದು ಇಡ್ತೀನ ಅದಲ್ಲ ಹೇಳೋದ್ ತಂದೆ ಎಲ್ಲ ಅದು ಏನಂತ ಗೊತ್ತಾವ ಸಾಂಗ್ ಸಾಂಗ್ ನಾನಂದೆ ಇವ ಕುದುರೆ ಎರ್ಸಕತ್ತೆ ಮಾಮ ನಾ ಹೇಳ ಈಗ ಹೇಳಿ ನೀವ್ ಓಕೆ ಅನ್ನಕತ್ತಿ ನಾ ಒಂದ್ ಏನೋ ಹೇಳೋವಲ್ದ ನಾ ಇನ್ನೊಂದು ಈಟ್ ಇನ್ನೊಂದು ಈಟ್ ಎಬಸಲೆ ಯಾಕೆ ಈ ಎಬಸಿ ಸಾಕವಲ್ಲ ನಿಮ್ಮಷ್ಟು ಏನಿಲ್ಲ ಬಿಡ್ರಿ ಪ್ರೀತಿ ಮಾಡಕ್ಕ ನಿಂತ್ರೆ ಊರಿಗೊಂದ ಹೇಳ್ತೈತೆ
ಯಾಕ್ಲೇ ಚಂದ್ರಿ ಬಡಿಗಿ ಗಿಡಿಗಿ ಅಂತಿ ನನಗ ಒತ್ತಿ ಹಿಂದಾಗಡೆ ನನ್ನ ತಲೆ ಕಳಿಸಿದೀನಿ ಅಂದ್ರ ನಿಂದು ತತ್ತಿ ಮನ್ಯಾಗ ಹೋಗಿ ಹಾಕಿ ನೋಡ ದಳ್ಳಂತತ್ತಿ ಏಯ್ ಗಟ್ಟದವೆಲ್ಲ ನಿನ್ನ ಒತ್ತತ್ತಿ ಬರೇ ನಾ ತಲೆ ಕೆಟ್ಟ ಕೆಮ್ಮಿದಕ್ಕ ಕುಂಬಾರ ಮುತ್ಯ ಸತ್ತೈತಿ ಈಗೇನಾರ ಜರ ನಾ ಬಾಯಿ ಬಿಟ್ನೆ ಅಂದ್ರ ನಿನ್ನ ತಲೆ ಸುತ್ತೈತಿ ಆ ಕುಂಬಾರ ಮುದುಕಿ ಏನ್ರ ಅದ್ರ ಇರ್ಬೇಕ ಅಂದಾಗ ಸತ್ತತಿ ಹಾ ನೀ ಏನಾರ ಅಕಸ್ಮಾತಾಗಿ ಹೋಗಿ ನಮ್ಮ ಅಗಸಿಮ ನೀನು ಉರ್ಸಾಬ್ ಮಾಮನ ಮುಂದೆ ಏನ್ರ ಕೆಮ್ಮಿದ್ದೀನಿ ಲುಂಗಿ ಮ್ಯಾಗೆ ಬಿಸಿ ತಳ್ಳ್ಯಾಗ ಚಂಡ ಮಾಡಿ ಕೆಂಬಾರ್ದ ಕೆಮ್ಮಿದ್ರ ಸುತ್ತಕ್ಕಿ ಬಂದ ಕಣ್ಣಿ ಕತ್ಲು ಬಂದಂಗ ಆಗಿ ತಲಿ ಸುತ್ತಿ ಎಲ್ಲೈತಿ ಬಸ್ ಸ್ಟ್ಯಾಂಡ್ ನೀ ಅಂತಿ ನೋಡ ಹಾ ಸಿಟ್ಟಾಗ ಹೋಗ್ಬೇಡ ಸುಮ್ಮನೆ ನಮ್ಮ ಹುಡುಗಿ ಅಂತ ಹೇಳಿದ್ಯಾ ಆತ ಬಿಡ ಏನ್ ಅದಕ್ಕೆ ಎತ್ತೋದು ಅದ ನಮ್ದೊಂದು ಹಳೆ ಗೂಟ ಇತ್ತಲ್ಲ ಆಪ್ಯ ಅದು ಮುರ್ಕೊಂಡ್ಬಿಟ್ಟೈತಿ ಅದಕ್ಕೆ ನಮ್ಮಪ್ಪ ಯವ್ವ ಬಂಗಾರ ಕಿಂಡಿ ಹೋಗಿ ಬಡಿಗೆರ ಬಸ್ಸಿ ಅಂತ ಹೋಗಿ ಕೆತ್ತಿಸ್ಕೊಂಬ ಅಂತ ಹೇಳ್ಯಾನ ಯಾವ್ದಾರ ಯಾಕೆ ಕೆತ್ತ ಮೊದಲು ನಂದು ಕೆತ್ತು ಕಳಿಸ್ಬಾ ನಿಮ್ಮವ್ರು ಹೋಗ್ರತ್ತಾಗ ಅಲ್ಲ ಇದ್ದಿದ ಹಳೆ ಗೂಟದಾಗನ ಗುದ್ದಾಡ್ಕೊಂಡು ಬಾಳೆ ಮಾಡೋದು ಬಿಟ್ಟ ಇದ್ ಒಂದು ಗೂಟನೂ ಮುರ್ಕೊಂಡ್ ಬಂದಿಯಲ್ಲ ಸ್ವಲ್ಪ ಬುದ್ಧಿ ಗಿದ್ದಿ ಐತೆ ನನಗೆ ಏ ನಾ ಮುರಿದಿಲ್ಲ ನಮ್ಮ ಮಕ್ಕಳ ಮನೆಗೆ ಚಿಕ್ಕನ್ನವ್ರು ಚೆನ್ನವಿಲ್ಲ ಏನೋ ಜೋಳ ಬೀಸ್ಕೊಂತೀನಿ ನಿಂದು ಊಟ ತಂದು ನನ್ನ ಕೈಯ ಕೊಡು ಅಂದು ಏನೋ ಹರಿಯೋದಲ್ಲ ಮುರಿದಲ್ಲ ಅಂದಿದ್ ತಪ್ಪದು ನೋಡ್ರಿ ಬಂದಕಿನ ಊಟ ಹಿಡ್ಕೊಂಡಕಿನ ಎರಡು ಕಾಲು ಇಚ್ಚಕೊಂಡು ಹಾಕಿ ತೆಕ್ಕಿದ್ದಕ್ಕೆ ಅವನವನು ಹೇಳ್ತೀನಿ ಊಟ ಅರ್ಧ ಮುರಿದ ಕೈಯಾಗ ಬಂದೈತಿ ಅರ್ಧ ಮುರಿದು ಅದ್ರಾಗ ಸಿಕ್ಕೊಂಡೈತಿ ಬಿಸಿಕಲ್ಲೇ ಬಿಸಿಕಲ್ಲ ಕರೆ ಬಿಡುವ ಮುರಿದಿರ್ಬೇಕು ಅಲ್ಲ ಫ್ರೀ ಆಧಾರ ಕಾರ್ಡ್ ಸ್ತ್ರೀ ಶಕ್ತಿ ಯೋಜನೆ ಆದಾಗಿಂದ ಬಸ್ ಮುರಿದು ಹೊಂಟಾವು ಇನ್ ನಿಮ್ ಕೈಯಾಗ ಬಿಸಿಕಲ್ ನಿನ್ ಗೂಟು ಅಂತ ನೋಡ್ಬೇಕ್ರಿ ಬಸ್ನ್ಯಾಗ ಮ್ಯಾಗ ಹತ್ತಂಗಿಲ್ಲ ಇವ್ರು ಹತ್ತಿರ್ತಾರ ಆಯ್ಕೆ ಹತ್ತಾಳಂತ ಈಗಿನ ಬಿಡ್ತದ ಈಗ ಹತ್ತಾಳ ಅವರು ಇವರು ದುಗ್ಸಾಡ್ದಾಗ ನಮ್ಮನ್ನ ಹತ್ತಾಕ್ ಬಿಡಂಗಿಲ್ರಿ ನಾವ್ ಏನಾರ ದುಗ್ಸಾಡಿ ಹತ್ತಾಕ ಯಾಕದ ಗೊತ್ತಾಗೋದಿಲ್ಲ ಬುದ್ಧಿಗಿದ್ದಿ ಐತಿಲ್ಲ ಹಿಂಗ ಹೆಣ್ಮಕ್ಳು ಮ್ಯಾಗ ಏನ ಮಾಡ್ತಾರ ಇವ್ರು ನೋಡ್ಕೊಂತ ನಾವು ನಿಂತ್ರ ಅವ್ನ ಬಸ್ಸಿನ ಕಂಡಕ್ಟರ್ ಸೀಟಿ ಹೊಡೆದ್ನಾರ ಬಸ್ ಮುಂದೆ ಹೋದ ಈಗ ಹೆಂಗಾಗೈತಿ ಗೊತ್ತೈತನ್ರಿ ಮೊದಲು ಎಲ್ಲಾ ಕಂಡಕ್ಟರ್ ಸಾಹೇಬ್ರು ಏನಂತಿದ್ರ ಅಂದ್ರ ಏ ಹೆಣ್ಮಕ್ಳು ಬಂದಾರ ತಮ್ಮ ಒಂದಿಟ ನಿಂದ್ರಿ ಅಂತಿದ್ರಿ ಈಗ ಹಂಗ ಅನ್ನೋದಿಲ್ಲ ಏ ಯವ್ವ ನಿಂದ್ರಿ ನೀವು ಮೊದಲು ಗಂಡ ಮಕ್ಳು ಹತ್ಲಿ ಅಂತಾರ ಆತ ಕಾಲ ಚೇಂಜ್ ಆಗೈತಿ ಸರ್ ಹೆಣ್ಮಕ್ಳಿಂದ ಸರ್ಕಾರ ನಡೆಯಕತ್ತಿದ್ದು ಹೆಣ್ಮಕ್ಳ ಇರ್ಲಿಕ್ಕಂದ್ರ ಏನೂ ಹಾಕಿದ್ದಿಲ್ಲ ಕರೆ ಅದಕ್ಕ ಆಧಾರ್ ಕಾರ್ಡ್ ಫ್ರೀ ಗೃಹಲಕ್ಷ್ಮಿ ಮತ್ ಇನ್ನೊಂದ್ ಬರ್ತೀನಿ ಬಸರಾದ್ರ 2000 ಫ್ರೀ ಐತಿ ಈಗ ನಿಮ್ಮನ್ನ ಹೆಣ್ಮಕ್ಳು ನಾವ ಬಿಟ್ಟಾರ ನಾವ ನೀವು ಕಪ್ಪ ತಗೋಲಿ ಅಂತ ಫಸ್ಟ್ ಲೇಡೀಸ್ ಫಸ್ಟ್ ನಾವು ಲೇಡೀಸ್ ಫಸ್ಟ್ ಮುಂದೆ ಬಿಡ್ತೇವ್ರಿ ನಾವು ಲೇಡೀಸ್ ನೀವು ಕಪ್ ತಗೊಂಡ್ಬರೋ ಮಟ ನಾವು ಕಪ್ ತಗೊಂಡ್ಬರ್ಲಿಲ್ಲ RCB ಕಪ್ ನಾವ್ ಯಾಕೆ ತಗೊಂಡ್ಬರ್ಲಿಲ್ಲ ಹೇಳ ಲೇಡೀಸ್ ಫಸ್ಟ್ ಆಗ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಈ ಸಲ ಕಪ್ ನಮ್ದ ಅನ್ಬೇಡವ್ವ ನೀನು ಒಂದ್ 10 ನಿಮಿಷ ಗಂಡ ಮಕ್ಳು ಸ್ಟ್ರಾಂಗ್ ಆಕಾರ ನೀ ಅನ್ನ ತಗೋಬೇಡ ಈ ಸತಿ ಕಪ್ ನಮ್ದ ಮಾಮ ನಮ್ದ ನಾವು ಅಂತವಲ್ಲ ಮಾಮ ಏನು ಜಾತ್ರೆಯಾಗ ಕೊಡಿಸಿದಿ ರಿಂಗ್ ಬಂದ ದಿನದಾಗ ಹಿಡಿದೈತಿ ಕುಂಡಿ ಚಂದ್ರ ಅದೇನಾರ ಯಾಕೆ ಆಗೋಲ್ಲಕ್ಕ ಮೊದಲ ನಂದು ಗೂಟ ಕೆತ್ತಿ ಕಳ್ಸ ಏನ ಮುಂದ ನಮ್ಮ ಗೂಟ ಮತ್ತೊಬ್ರ ಕೈಯಾಗ ನಾವ್ ಯಾಕೆ ಕೊಡಕ್ ಹೋಗೋಣ ಅಪ್ಪಾಜಿ ನಮ್ಮ ಗೂಟ ನಾವೇ ಇಟ್ಕೊಂತೀವಿ ಆಯ್ತವ್ವ ಈಗ ಗೂಟ ಕೊಡ್ತೀನಿ
ಅಂದಂಗ ನೀ ಇಷ್ಟ ಹೇಳ್ತಿ ಅಂದ್ರೆ ಊಟ ಕೆತ್ತಾಕ ರೆಡಿನ ಬಟ್ ಒನ್ ಕಂಡೀಷನ್ ಓನ್ಲಿ ಸಿಂಗಲ್ ಯೂಸ್ ನೋ ಅದರ್ ಯೂಸ್ ಮತ್ ಬ್ಯಾರೆ ನೀ ಊಟ ತಗೊಂಡೋಗಿ ಯಾರ್ಯಾರ ಇನ್ನೊಬ್ರು ಕೈ ಕೊಡಕ್ ಹೋಗ್ಬಾರ್ದು ಇಲ್ಲ ಒಟ್ಟ ಕೊಡುದಿಲ್ಲ ನೀ ಹೋಗ್ಬೇಕ ಇಲ್ಲಪ್ಪ ನಮ್ ಸಾಮಾನ್ಯ ಮಂದಿ ಕೊಡುದಿಲ್ಲ ಈಗ ಗೊತ್ತಾಗ್ತೈತೆ ನಮ್ದು ಕೊಟ್ರ ಮುರಿದ ಕೈಯಾಗ ಕೊಡ್ತಾರಂತ ಅದಕ್ಕ ನಮ್ದು ನಾವೇ ಇಟ್ಕೋತೀವಿ ಊಟ ಆತ್ರೆ ಮತ್ ಮುಂದ ಅಂದಂಗ ನಿಮ್ಮ ಕಲ್ಲಿನ ತೂತ ದೊಡ್ಡ ಸೈಜ್ ಐತೆ ಏನ್ ಸಣ್ಣ ಸೈಜ್ ಐತೆ ಅಂತ ಯಾಕೆ ಹೇಳ ಊಟ ಪೂಟ ಬೇಕ ಒಂದ್ ಏನ್ ಬೇಕ ಏನ್ ಹುಚ್ಚಿದ್ದೀನಿ ನಂದು ಬಿಸಿಕೊಳ್ಳು ಬಾಳ ದೊಡ್ಡದೈತಿ ಬೇಡ ಇಟ್ಟು ಅಗಲ ಐತಿ ಅದಕ್ಕೆ ಒಂದು ಗೇನಿಂದ ಅದಕ್ಕೆ ಆಗ್ಬೇಕು ಒಂದು ಕೂಟ ಆದ್ರೂ ಬೇಡ ಯವ್ವ ಇಟ್ಟಗಲಂದಿ ಅಲ್ಲ ನೀನು ಮತ್ ನಾ ಊಟ ಎಂತ ತಗೊಂಡ್ಬರ್ಲಿ ದಪ್ಪ ಹತ್ತದಪ್ಪ ಸರಿ ಸರಿ ಒಂದು ಫೂಟ್ ಒಂದು ಫೂಟಿನ ಊಟ ಕೊಡ್ತೇನೆ ಅಂತ ಬಿಡ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಇವತ್ತು ರಾತ್ರಿ 10 ಮನಿಗೆ ಬೇಡ ನಾಳೆ ರಾತ್ರಿ ಬಾ 10 ಮನಿಗೆ 10 ಗಂಟೆಗೆ ಬಂದ್ಬಿಡ ನಿನ್ ಕೈಯಾಗ ಕೊಡ್ತಾನೆ ಪೂಟಿ ಯಾಕ ಒಂದು ಮೊಳದ ಊಟ ಅಂದಂಗ ರೊಕ್ಕ ಎಷ್ಟು ತಗೋತಿ ರೊಕ್ಕ ಅಂತ ಯಾಕೆ ಸಾಕಿ ರೊಕ್ಕ ಹತ್ತಿ ರೊಕ್ಕ ಅಂತ ಯಾಕೆ ಸಾಕಿ ರೊಕ್ಕ ಅಂಗವಾಡಿ ಹೆಂಗಿಗೆ ನಿನ್ನ ಚಾಲಿಸು ಮರ್ರಿ ಹೋಗಲು ಕೂಡ ಇರು ಚಂದಗ ಇಲ್ಲಂದ್ರೆ ನೀನು ಹಾಗೆಗೆ ಹೋಗಲು ಕೂಡ ಇರು ಚಂದಗ ಇಲ್ಲಂದ್ರೆ ನೀನು ಬಗೆಗೆ ಯಾಕೆ ಸಾಕಿ ರೊಕ್ಕ ಹತ್ತಿ ಯಾಕೆ ಸಾಕಿ ರೊಕ್ಕ ಹತ್ತಿ ಆಗವಾಡಿ ಕೂಡ ಇರು ಚಂದಗ ಇಲ್ಲಂದ್ರೆ ನೀನು ಹಾಗೆಗೆ ಕೂಡ ಇರು ಚಂದಗ ಇಲ್ಲಂದ್ರೆ ನೀನು ಅಂದ ಚಂದ ರಗಡೈತಿ ಸುಳ್ಳು ಸ್ವಲ್ಪ ಅಂದ ಚಂದ ರಗಡೈತಿ ಸುಳ್ಳು ನಿನ್ನ ಅಮೆರಿಕನ್ ಡಾಲರ್ MS ಪೌಂಡ್ ಜಪನೀಸ್ ಜೈನ್ ಚೆಲ್ಲಾಡಿ ಆಡ್ಯಾರ ಈ ಬಸ್ ನನ್ಗರ ಪ್ರತಿಯಾ ಚಂದ ನಿನ್ನಂತ ಹುಡುಗಿ ಹತ್ರ ಗೂಟ ರೊಕ್ಕ ಕೊಟ್ಟು ರೊಕ್ಕ ತಗೊಂಡು ಗೂಟ ಕೊಟ್ರ ನನ್ನ ಹೆಸರಾದ್ರೂ ಏನು ಉಳಿಯುತ್ತೆ ಚಂದ್ರ ಅದಕ್ಕ ಚಂದ್ರಿ ನೀ ಎದಿ ಬಾಳ ಸುಂದ್ರಿ ನಿನ್ನ ಗೆಳತಿ ಹೆಸರ ಐತಿ ಇಂದ್ರಿ ಮನ್ ಕತ್ತಲದಾಗ ನಮ್ಮ ಎತ್ತಲದಾಗ ನೀವಿಬ್ರು ಸೇರಿ ಬಂದ್ರಿ ಹಿಂದ್ಲಿಂತ್ರ ಹಳ್ಳ ಹೊಡೆದವ್ ನಾನಲ್ಲಿ ಚಂದ್ರಿ ನಾನ ಹಿಂದ ಬಂದು ಯಾರೋ ಹೊಡಿತಾರ ನಮ್ಮ ಮುಂದೆ ಬಂದಿರೋದು ಗೋಣಿಸ್ಕೊಂತಾರಪ್ಪ ಹಿಂದ ಬಂದು ಯಾಕೆ ಹೊಡಿತೀನಿ ಕಲ್ಲು ಮುಂದೆ ಮನಸ್ಸಿಂದ ಬಂದಿದ ತೆಗೆದು ತೋರಿಸ್ತಿದ್ದೆ ನನ್ನದಿಲ್ಲ ಯಪ್ಪ ನೀ ಏನೋ ಎಂತ ಕೊಬ್ಬರಿ ಬಾಟ್ಲ ಎಲ್ಲ ಹೇಳ ನೀನು ತೆಗೆದು ತೋರಿಸ್ತಿದ್ದೀನಿ ಲೇಪ ನನ್ನದಿಲ್ಲ ಒಂದೇ ಮತ್ತೆ ಹಾಕ್ತಡ ಶಟ್ಟದನಿಲ್ಲ ಸುಮ್ಮನ ನಿಂತ್ರ ನಮ್ ಗರ್ಗದ ಗುರುಗಳು ಹತ್ತಾರ ನಮಗ ಕಲ್ಲ ಎತ್ತದಂಗ ವಿರಾಟ್ ಕೊಹ್ಲಿ ಬ್ಯಾಟ ಹಂಗೈತಿ ಬಸ್ಸನ್ನ ಗೂಟ ಇದ್ರಿಗೆ ಕುಂತಾರ ಸಂಗೀತ ಸಾಮ್ರಾಟ ಸಿಂಧಿ ಕುರಿಬೇಟ ಇವರು ನುಡಿಸಿದ್ರ ಸಂಗೀತ ಹಾರಿಸದಂಗ ಬಾವುಟ ಕೋಟಿ ಪ್ರಶ್ನೆ ನಿಂತಳೆ ಕಡಿ ಬಿಡಿದಿ ಮುಗಿಸಿ ಗಡಗಡ ಮಾಡಿ ಬರ್ತಾಳ ನನ್ನ ಹುಡುಗಿ ಈಕೆ ಬರ್ತಾಳ ನನ್ನ ಹುಡುಗಿ
ಬಾಲಕೋಟೆ ನನ್ನ ಮಾನ ಮರ್ಯಾದೆ ಪೂರ ಹಾರಿಗೆಡ್ದು ಹಚ್ಚಿಬಿಟ್ಟು ಹೋತಪ್ಪ ಹೋತ ಏ ನಿನ್ನ ಹೆಟ್ಟಿನ ಗಿರ್ನ್ಯಾಗ ಹುಟ್ಟಿದಾಕ್ಯ ಅಲ್ವಾ ಮಗಳ ಬಡ್ಗ್ಯಾರ ಬಸ್ಯಾನ ಹತ್ರ ಹೋಗಿ ಬಿಸು ಕಲ್ಲಿನ ಗೂಟ ಕೆತ್ತಸ್ಕೊಂಡು ಬಾರುವ ಅಂತೇಳಿ ನಾನು ನಿನ್ನ ಕಳಿಸಿರಲ್ಲ ಇಲ್ಲಿ ಬಂದು ಬಾ ನೀವು ಸಂಧ್ಯಾಗ ನೆತ್ತ ಜಗ್ ನಕ್ಕ 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 ಜಗ್ ನಕ್ಕ ನಕ್ಕ ಅಪ್ಪ ತೋಳು ಮಾಡಿರಲ್ಲ ಲೇ ಬಡಿಗ್ಯಾರ ಬಸ್ಯ ನನ್ನ ಮಗನ ನಿಮ್ಮ ಊರಾಗ ಬಡಿಗ್ಯಾರ ಕೆಲಸ ಇಲ್ಲ ಅಂತ ಹೇಳಿ ಕ್ಯಾಸ ನಮ್ಮ ಊರಿಗೆ ಕರ್ಕೊಂಬಂದು ಬಡಿಗ್ಯಾರ ಕೆಲಸಕ್ಕ ನಿನ್ನ ಇಟ್ಕೊಂಡ್ರ ಈ ಮಗ ಸಣ್ಣಗ ನಮ್ಮ ಊರಾನ ಹುಡುಗಿಯರಿಗೆ ಕೈ ಹಚ್ಚಿಬಿಟ್ಟಾನ್ರಿ ಸಣ್ಣಗ ನಮ್ಮ ಊರಾನ ಹುಡುಗಿಯರಿಗೆ ಕೈ ಹಚ್ಚಿಬಿಟ್ಟಾನ ಅದೇನೋ ಅಂತಾರಲ್ಲ ದಗದಿಲ್ಲದ ಬಡಿಗೆ ಅದೇನೋ ಕೆಟ್ಟಿದ್ದಂತ ಹಂಗ ಈ ಮಗಂದು ಮಗ ಇಳಿದಕ್ಕ ಈ ಮಗ ಸಣ್ಣಗ ನನ್ನ ಮಗು ಹಿಂದ್ಗಡೆಯಿಂದ ಕೆತ್ತಾಕ ಚಾಲು ಮಾಡಿಬಿಟ್ಟಾನ್ರಿ ಕೆತ್ತಾಕ ಚಾಲು ಮಾಡಿಬಿಟ್ಟಾನ ಏನ್ ಖಬರ್ಗೆ ಎಟ್ ನಿಂತಿಲಿ ಹಡಿಸಿ ಗಂಡ ಏನ್ ಖಬರ್ಗೆ ಎಟ್ ನಿಂತಿ क्या तेरी बेटी है जिसको तू नचाती है क्या तेरी बेटी है जिसको तू नचाती है क्या इसकी चाल है क्या इसकी बाल है क्या इसका कमर है हमारे एक नंबर है मानो तेरी बेटी है एक नंबर माल है क्या तेरी बेटी है इसको तो नचाती है मेरा कलग फूटा है मेरा कलग चपल है बड़वा बंद पट्टा रे दुर्गा मेरा कलग फूटा ಒಂದು ಕಾಲಾಗ ಬೂಟ್ ಹೈ ಒಂದು ಕಾಲಕ್ಕೆ ಚಪ್ಪಲ್ ಒಂದ ಚಚ್ಚಿ ಹೈ ಹಂಗಂದ್ರೆ ಇವ್ರು ತುಡುಗು ಮಾಡ್ಕೊಂಡ್ ಬಂದಾರ ಒಂದ್ ಚಪ್ಪಲ್ ಜಾತ್ರೆ ಈಗ ತುಡುಗು ಮಾಡ್ಯಾಳ ಒಂದ್ ಬೂಟ್ ಇವ್ ತುಡುಗು ಮಾಡ್ಯಾಳ ಇವ್ರು ಚಪ್ಪಲ್ ತುಡುಗ್ರ ನೀವು ಪಾಪ ಏನಾರ ಅಂತ ನೋಡಿ ಮತ್ ಒಂದ್ ಕಾಲ ಬೂಟ್ ಹೈ ಒಂದ್ ಕಾಲ ಚಪ್ಪಲ್ ಏನ್ರಿ ನೀವು ನಮ್ಮಪ್ಪ ನಕ್ಕತಾನಲ್ಲ ಮಾಮ ಈಗ ನಾನು ಏನ್ ಮಾಡೇನೆ ನಿಮ್ದಕ್ಕೂ ಬೇಟಿದ್ದಕ್ಕೆ ನಮ್ದಕ್ಕೂ ಗೂಟಾದು ಬೇಕಾಗಿತ್ತು ಮಾಲೂಮ್ ನೀನ್ ಮಾಡ್ತಿದ್ರಿ ಮಗನ ನೀನ್ ಮಾಡ್ತಿದಿ ನಮ್ಮ ಊರ್ ನೀರ ಹಂಗದಾವ ಯಾಕಂದ್ರ ಊರು ಬಿಟ್ಟು ಬಂದ ಮಕ್ಕಳಿಗೆ ತರಾನೇ ಇಲ್ಲ ನಮ್ಮ ಸೌಂಡ್ಗೆ ನೀರು ಹತ್ತದ ಆ ಮಗನ ಬಡಿಗ್ಯಾರ ಬಸ್ಯ ನನ್ನ ಮಗನ ನೀ ಎಲ್ಲಾರ ಗಾಳಿ ಬಿಟ್ಟಂತ ಹೇಳಿ ನಡು ಕನದಾಗ ಮ್ಯಾಟ ಹಚ್ಚಿ ನಿಂತು ತೋರಾಕೈತೆ ಅಂದ್ರ ಮಗನ ಹಿಂದಾಗಡಿಂದ ನನ್ನ ತೆಲಿ ಕೆಟ್ಟ ನಿನ್ನ ಮೂರು ಸಾಮಾನು ಹೋದ ಮಂಡ್ಯಾಗ ಹೋಗಿತ್ತೇನ ಮಗನ ಯಾಚರ ಎಲ್ಲ ಇಟ್ಕೊಂಡು ಹೋಗಿ ಪೂಜೆ ಮಾಡವನ್ನ ಯಪ್ಪ ಏನವು ಕಡಿಯುವ ಅವ ಒಪ್ಪ ಮೂರು ಮ್ಯಾಟದ ಕಾಲ ಅಂದ್ಯ ಯಪ್ಪ ಅವ್ನ್ ಯಾಕೆ ಬೈಯಾಕತ್ತಿ ಪಾಪ ಬಿಸು ಕಲ್ಲಿಗೆ ಗೂಟ ಎಷ್ಟು ಪೂಟಿನ ಮಾಡ್ಕೊಡ್ಲಿ ಅಂತ ಕೇಳಾಕತ್ತಿದ್ದ ನಾವ್ ಒಂದು ಪೂಟ್ ಮಾಡ್ಕೊಡು ಅಂತ ಅಂದ್ಯ ಇದ್ರಾಗ ಒಂದೇನು ತಪ್ಪಿಲ್ ಪಪ್ಪ ಅಷ್ಟೊತ್ತಿಗೆ ನಾ ಬನ್ನೆ ಮಗ ನೀ ಉಳ್ಕೊಂಡೆ ಯವ್ವ ನನ್ನ ಮಗಳ ಅಕಸ್ಮಾತ್ ನಾ ಇನ್ನೇನಾರು 10 ನಿಮಿಷ ಲೇಟ್ ಆಗಿ ಬಂದಿತ್ತು ನನ್ನ ಮಗಳ ನಿನಗೆ ಒಂದು ಪೂಟಿಂದ ಅಲ್ವಾ ಒಂದು ಮಾರಿನ ಗೋಟ ಮಾಡಿ ಕೊಡ್ತಿದ್ದು ಹಿಡ್ಕೊಂಡು ಹೋಗೋ ಸೌಟಿ ಊರಾಗ ಅಂತ ಹೇಳಿ ಅಷ್ಟೊತ್ತಿಗೆ ನಾ ಬನ್ನಿ ನೀ ಉಳ್ಕೊಂಡೆ ನನ್ನ ಮಗಳ ನೀ ಉಳ್ಕೊಂಡೆ ಲೇ ಬಡಿಗ್ಯಾರ ಬಸ್ಯ ನನ್ನ ಮಗಳ
ಈ MLA ಕಾರ್ಕುನನ ಮಗಳಂದ್ರೆ ಏನಂತ ಮಾಡಿಲಿ ಮಗನ ಏನಂತ ಮಾಡಿ ಪಕ್ಕ ನನ್ನ ಮಗಳ ಸೌಂದರ್ಯ ಬದಾಮಿ ಸರ್ ರಾಜ ಬಂದ. ನನ್ನ ಪ್ರೀತಿಗೆ ವಿಷ ಹಾಕಿ ಬಿಟ್ಟಿ ಪರಿಚಯಪ್ಪನಾರ ಆಟ ಗೆಡಿವೆ ಏನಾರ ಬಾಯಾಗ ಕೊರ್ಕ್ರಿ ಅಂದ್ರ ಇನ್ನೊಮ್ಮೆ ನಮ್ಮ ಹೆಣ್ಮಕ್ಳಿಗೆ ಸುದ್ದಿಗೆ ಬರೋದಿಲ್ಲ ಈ ಬಡಗಿ ಬಸ್ಯ. ನೋಡ್ಲಿ ಮಗನ ನೋಡ ನಮ್ಮೂರ್ ಹುಡುಗನ ಗುಣಗಾನ ಹೆಣ್ಣು ಮಕ್ಕಳ ಅಂದ್ರೆ ಎಷ್ಟು ಕಿಮ್ಮತ್ ಕೊಡ್ತಾನ ನೋಡ್ರಿ ನನ್ ಬೇಗ್ರೆ ಚೆನ್ನ ಹಂಗ ಹೆಣ್ಣು ಮಕ್ಕಳು ಕಂಡ್ರ ಕುರಿ ಚೆಂಡು ತಲೆಯಾಕ್ ಮಾಡ್ಕೊಂಡು ಹೊಂಟೆ ಬಿಡ್ತಾನ್ರಿ ಹೊಂಟೆ ಬಿಡ್ತಾನ ಇವನು ಬುದ್ಧಿ ನಿನಗೆಲ್ಲಿ ಬರ್ತೈತ್ಲಿ ಬರಿಗಾರ ಬಸ್ಸನ್ನ ನನ್ನ ಮಗನ ಅವ ನಿನ್ನ ಮಗಳೈತಿ ಬರೀ ಪೀಸ ಎಕ್ಕೊಂಡಿಗೆ ಬಂದಾಗಿತಿ ಸಣ್ಣ ಕೂಸ ಅವ ನಿನ್ನ ಮಗಳೈತಿ ಬರೀ ಪೀಸ ಎಲ್ಲ ಬೆಳೆಸಿದ್ದಿ ತಂದಿದ್ದಂಗ ಬಾಯಾಗ ಬಟ್ಟಿಟ್ರ ಚೀಪದಾಗ ಓದ್ತಿಲ್ಲ ಬರೇ ಕೊಡಿತಾನ ಮಾಮ. ಸುಮ್ಮನೆ ಅಲ್ಲೇ ಸುಂದರಿ ಸುಮ್ಮನೆ ಇರ ಲೇ ಮಗನ ಬಡಿಗೆ ಬಸ್ಯ ಯಾರಂತಿದ್ಲಿ ಯಾರಂತಿದ್ದಿ ಕಾಸ ನಮ್ಮ ಮಕ್ಕಳ ಮಗಳಿದ್ದಂಗ ನಮ್ಮ ಜಿಂಗಿ ಅಜ್ಜಪ್ಪ ಮಾವನ ಮಗಳೇಕೆ ಮಾವ ನಮ್ಮ ಮಾವಲೇ ಪಡಚಂಟಪ್ಪನ ಮಗಳೇಕಿ ನನ್ನ ಕಾಸ ಸಾದರ ಮಾವನ ಮಗಳೇಕಿ ಸಾದರ ಮಾವನ ಮಗಳಾಕ್ಯ ಯಾಕೆ ಚೆನ್ನಪ್ಪ ಸುಮ್ಮನೆ ಯಾಕೆ ತರಾಸ ಮಾಡ್ಕೋತಿ ಡೈರೆಕ್ಟ್ ಆಗಿ ಹೇಳ್ಬಿಡ ಈಕೆ ನನ್ನ ಮಗಳು ಈಕೆ ನನ್ನ ಮಗಳು ನಾನು ಹೇಳ್ತಂತ ಹೇಳ್ಬಾಗಲ್ಲ ಹಾಯ್ ನಂಗೇನು ಮಾಡಿ ಯಾಕೆ ಚಾಡಿಸ್ ಹೋಗಿಲ್ಲ ಬಾದಾಮಿ ಹುಡುಗಿ ಏನೈತಿ ಹುಡುಗಿ ನಿನ್ನ ಕುದುರೆ ನಡಿಗೆ ಬಾದಾಮಿ ಹುಡುಗಿ ಎಷ್ಟ್ ಚಂದ ಐತಿ ನಿನ್ನ ನಡಿಗೆ. ನಿನ್ನ ಅಂದ ಚಂದ ನಡೆಸೈತಿ ನಂದ ನಿನ್ನ ರೂಪ ನನಗ ನಡೆಸೈತಿ ಸುಂದರಿ ತಾಯಿ
ಅನ್ನತೈತೆ ಹುಡುಗಿ ಕುರುವರು ಅನ್ನತೈತೆ ಸೌತಾಗಿ ಜಾತ್ರೆಯಾಗ ಬಂದಾನ ನಿಂತಾಗ ಕರಿತೇನ ಬಾ ಗೆಳತಿ